ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು, ಕಾಣುವ ಜಗತ್ತಿನ ಸ್ವರೂಪವೇನು, ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು, ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 42ನೇ ಪದ್ಯ. ಎನ್ನೊಡನೆ ಸಮರಸವಿನ್ನು ಬೇಡಲೇ ಮುನ್ನಿನಂತೆ ತನುವೆ ನೀನನ್ಯವೆನಗೆ, ಎನ್ನೊಡನೆ ಸಮರಸವಿನ್ನು ಪುಸಿ ನೀನು ನಿಜವಾನು ಮಲವೆರಡರ ಬೆಸುಗೆ ನೀನತಿ ಶುದ್ಧ ನಾನು ಕರ್ಮ ವಿಸರದೇಳಿಗೆ ನೀನು ಸಾಕ್ಷಿಯಾನು ಭಾವಿಸೆ, ಬಂಧವದು ನೀನು ಮೋಕ್ಷವಾನು ಎನ್ನೊಡನೆ ಸಮರಸವಿನ್ನು ಬೇಡಲೇ ಮುನ್ನಿನಂತೆ ತನುವೆ ನೀನನ್ಯವೆನಗೆ, ಎನ್ನೊಡನೆ ಸಮರಸವಿನ್ನು ಜಡವೇ ನೀನು ಅಜಡನೆ ನಾನು ಬಹುರೂಪು ಒಡೆದಿಹ ನೀನೇಕರೂಪ ನಾನು ಕೆಡುವೆ ನೀನೆಂದೆಂದು ನಾನು ನಿತ್ಯನು ಕಡೆಗೆ ನೀನಹೇ ಮಣ್ಣು ನಾನೇ ವಸ್ತು ಎನ್ನೊಡನೆ ಸಮರಸವಿನ್ನು ಬೇಡಲೇ ಮುನ್ನಿನಂತೆ ತನುವೆ ನೀನನ್ಯವೆನಗೆ, ಎನ್ನೊಡನೆ ಸಮರಸವಿನ್ನು ಒಂದವಸ್ಥೆಯೊಳು ಇರ್ಪೆ ನೀನು ಅಖಿಲಾವಸ್ಥೆಯ ಒಂದಿರುತ್ತಿಹೇ ನಾನು ಭೂತ ವಿಕೃತಿ ಅಂದವೆನಿಪ ನೀನು ನಿರ್ವಿಕೃತಿಯಾನು ಕುಂದು ಹೆಚ್ಚು ನೀನು ಸಮವಾನು ಎನ್ನೊಡನೆ ಸಮರಸವಿನ್ನು ಬೇಡಲೇ ಮುನ್ನಿನಂತೆ ತನುವೆ ನೀನನ್ಯವೆನಗೆ, ಎನ್ನೊಡನೆ ಸಮರಸವಿನ್ನು ಆರು ವಿಕಾರದ ಬಾಧೆ ಪಡುತ್ತಿಹೇ ನೀನು ಬೇರೆ ನೋಡುವುದಕ್ಕೆ ನಾನು ದೃಶ್ಯವಾಗಿ ತೋರುವೆ ನೀನಲ್ಲಿ ನಾನು ದೃಕ್ಕು ರುಜಗಳ ಹೇ ವಿಚಾರಿಸೆ ನೀನು ಸುಖವಾನು ಎನ್ನೊಡನೆ ಸಮರಸವಿನ್ನು ಬೇಡಲೇ ಮುನ್ನಿನಂತೆ ತನುವೆ ನೀನನ್ಯವೆನಗೆ, ಎನ್ನೊಡನೆ ಸಮರಸವಿನ್ನು ಹೇಯಬಹುದು ನೀನು ಕೇಳು ನಾನು ಪಾದೇಯಾತ್ಮಕನು ಮಿಥ್ಯೆ ಮಾಯೆ ನೀನು ಮಾಯಾರಹಿತ ಶಂಭುಲಿಂಗವಾನಿಂತು ಕಾಯವೇ ನೀನಾರು ನಾನು ಆರು ಎನ್ನೊಡನೆ ಸಮರಸವಿನ್ನು ಬೇಡಲೇ ಮುನ್ನಿನಂತೆ ತನುವೆ ನೀನನ್ಯವೆನಗೆ, ಎನ್ನೊಡನೆ ಸಮರಸವಿನ್ನು ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸ್ವಯಂ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೆ ಮುನೈ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಶರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ
ಸಮಸ್ತ ಕ್ಷೇತ್ರಾದಿ ದೈವದಲ್ಲಿ ಜಗದ್ಗುರು ಕೊಪ್ಪಳದ ಅಪ್ಪಂಗಳ ಶ್ರೀ ಚರಣಾರವಿಂದಗಳಲ್ಲಿ ಮೇರು ಶಿಖರವಾದಂತಹ ಈ ಜ್ಞಾನ ಸ್ಥಳದಲ್ಲಿ ಬಹಳ ದಿನಗಳಿಂದ ತಮ್ಮ ಸಾಧನೆ ಪವಿತ್ರವಾದ ಸಾಧನೆ. ಬಹುತೇಕ ಇದೊಂದು ವಿಸ್ಮಯ. ಎಲ್ಲ ಹಿರಿಯರು, ಪಟೇಲ್ ಸಾಹೇಬರು, ಚಂದ್ರಶೇಖರಗಳು, ಅನೇಕ ಜನ ಸಾಧುಗಳು, ಸಾಧಕರು, ಸಾಧಕೋತ್ತಮರು ತಾವೆಲ್ಲ ಈ ಜ್ಞಾನದ ಪ್ರತಿಪಾದನೆಯಲ್ಲಿ ತೊಡಗಿದಿರಲ್ಲ. ನಿಮ್ಮೆಲ್ಲರ ಶ್ರೀಚರಣ ಅರವಿಂದಗಳಿಗೆ ನಮಸ್ಕಾರ ರೂಪ ಪುಷ್ಪಾಂಜಲಿಗಳು. ನಿನ್ನಿನ ದಿನ ಬಹಳ ವಿಶೇಷವಾಗಿ ಪದವನ್ನು ನಾವು ಸಂತೋಷಗೊಂಡಿವಿ. ಅದರ ಮುಂದುವರಿದ ಭಾಗ ಯಾವುದನ್ನ ಜೀವನದಲ್ಲಿ ನಾನಲ್ಲ ಎಂಬಂಥ ಒಂದು ಸತ್ಯದ ಒಡಂಬಡಿಕೆಗೆ ನಾನು ಒಳಪಡಬೇಕಾಗಿತ್ತೋ, ಆ ಸತ್ಯದ ಒಡಂಬಡಿಕೆಗೆ ನಾನು ಒಳಪಟ್ಟ ನಂತರ ಅಥವಾ ಅಸದ್ರೂಪವಾದ ಜಡ ದೃಶ್ಯಾದಿಗಳು ನನಗಣ್ಯ ಎಂಬ ಭಾವವು ದೃಢವಾದ ಬಳಿಕ ಹಳ್ಳಿಗಳಲ್ಲಿ ಮಾತಾಡ್ತಿರ್ತಾರೆ ರುದ್ರಣ್ಣ. ಏನೋ ನಂಬಿಕೆಯಿಂದ ಯಾರ ಜೊತೆನೋ ಸ್ನೇಹನೋ ಏನೋ ವ್ಯವಹಾರನೋ ಮಾಡಿರ್ತಾರೆ. ಅವನು ಮಾತಿನಂತೆ ನಡ್ಕೊಳ್ಳೋದಿಲ್ಲ. ಅವಾಗ ಇನ್ನೇನ್ ಮಾಡಕ್ಕಾಗುತ್ತೆಪ್ಪ ಅಂತ ಹೇಳಿ ಅವರು ಸುಮ್ಮಿರ್ತಾರೆ. ಸ್ವಲ್ಪ ಕಾಲ ಕಳೆದ ನಂತರ ಅವನು ಮತ್ತೆ ಬಂದು ಅವ್ರಿಗೆ ಏನಾದ್ರೂ ಹೇಳಲಿಕ್ಕೆ ಬಂದ್ರೆ ಅವ್ರು ಏನಂತಾರ, ನಿನ್ ಸಲಿಗೆ ಬೇಡಪ್ಪ ನಮ್ಗೆ ಅಂತಾರಿಲ್ಲ. ಅಂತಾರಿಲ್ಲ. ನಿಮ್ಮ ಅನುಭವಕ್ಕೆ ಬರ್ತತಿಲ್ಲ ಇದು? ಸಾಕಲ್ಲಪ್ಪ, ಹೊರಗಡೆ ಕೈ ಕೊಟ್ಟೆಲ್ಲ. ನಿನ್ನನ್ನು ಎಷ್ಟು ನಂಬಿದ್ದೀವಪ್ಪ, ನೀನು ಆ ತರ ಹಂಗ ಮಾಡ್ದಲ್ಲಪ್ಪ. ನಾವು ಅನ್ನೋದಲ್ಲದೆ ಪಕ್ಕದವ್ರು ಹೇಳ್ಕೊಡ್ತಾರೆ ಮತ್ತೆ ಅವನು ಆ ತರ ಇದ್ದಾನೆ ಅಂತೇಳಿ. ಹೌದಿಲ್ಲ? ಹೌದಿಲ್ಲ? ಹಾಗೆ ಜ್ಞಾನೋತ್ಕರ್ಷದಲ್ಲಿ ಒಬ್ಬ ಸಾಧಕೋತ್ತಮ ಅನೇಕ ವಿಚಾರಗಳನ್ನ ನೋಡ್ತಾ ಬಂದ. ಸತ್ತು ಚಿತ್ತಾನಂದ ನಿಜ ಪರಿಪೂರ್ಣನೆಂದೆನಿಸಿ ನಂತರದಲ್ಲಿ ಅವನು ತನ್ನ ಸಾಧನೆಯಲ್ಲಿ ಮುಂದುವರೆದಾಗ ಆ ಸಾಧನೆಯಲ್ಲಿ ಬರುವ ತೊಂದರೆಗಳನ್ನ ತನಗ ತಾನೇ ಹೇಳಿಕೊಂಡು ತನ್ನ ಮನಸ್ಸಿಗೆ ತಾನೇ ಗುರು ಆಗಿ ನಿಂತ್ಕೊಂಡು ಯಾವಾಗೋ ಒಂದ್ಸಾರಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ ಯಾವಾಗೋ ಜೀವನದಲ್ಲಿ ನಮ್ಮಿಂದ ನಮ್ಮ ತಪ್ಪುಗಳು ನಮಗೂ ಗೊತ್ತಾಗ್ತಾವಲ್ಲ. ಹೌದು. ಜ್ಞಾನೋತ್ಕರ್ಷ ಆಗಿರ್ತದ. ಸನ್ಯಾಸವನ್ನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿರ್ತಾನೆ. ಜೀವನದಲ್ಲಿ ಸಾಗ ಹಾಕುವಾಗ ಅನೇಕ ಕಲ್ಪನೆಗಳು, ಅನೇಕ ಭಾವನೆಗಳು ಮತ್ತೆ ಮತ್ತೆ ಪುಟದ ಏನ್ ಬರ್ತಾವ ನೋಡ್ಕೊಳ್ರಿ. ನಾನು ಹೇಳೋದ್ರ ಜೊತೆಗೆ ನಿಮ್ಮನ್ನ ನೀವು ನೋಡ್ಕೊಳ್ರಿ. ಏನ್ಪಾ ಕಾಮ ಬರುವುದಿಲ್ಲ ಅಂತ ಏನಾದ್ರು ಒಡ್ಡು ಹಾಕೊಂಡಿವೇನು? ಇಲ್ಲ. ಈ ಹೊಳೆ ನಮ್ ಕಡೆ ಬರಬಾರ್ದು ಅಂತ ಚೀನಾಕೊಂದು ಗೋಡೆ ಕಟ್ಟಾರಲ್ಲ, ಹಂಗೆ ಕಾಮ ನನಗ್ ಬರಬಾರ್ದು ಅಂತ ನೀವೇನಾದ್ರು ಗೋಡೆ ಕಟ್ಕೊಂಡಿರೇನು? ಇಲ್ಲ. ಕ್ರೋಧ ಬರಬಾರದು ಅಂತ ಬೇಲಿ ಹಚ್ಚಿರೇನು? ಇಲ್ಲ. ಮತ್ತೆ ಮತ್ತೆ ನಿಮ್ಮ ದೇಹ ಇದೆ ಅಂದಾಗ ಇವು ಬರುವ ಸಂಭವ ಹೌದು. ಬರೋ ಸಂಭವ ಐತಿಲ್ಲ ರುದ್ರಣ್ಣ, ಪ್ರಾಮಾಣಿಕವಾಗಿ ಹೇಳ್ರಿ. ಸಂಭವ ಐತಪ್ಪ. ಆ ಸಂಭವಗಳು ಬಂದಾಗ ಅವುಗಳ ತಾಕಲಾಟವನ್ನು ನೀನ್ ನೋಡಿದೀವಲ್ಲ, ಎಲ್ಲ ಅನೇಕ ಜಮದ ದುನಿಯ ಕಥೆ ನೋಡಿದೀವಿ, ಏನೇನೋ ನೋಡಿದೀವಿ. ಆ ಸಮಯ ಬಂದೆರಗಿದಾಗ ಏನೋ ಒಂದು ಬೋಧ ಬಂತು, ಒಂದು ಕಾಮ ಬಂತು, ಏನೋ ಒಂದು ಮದ ಬಂತು, ಏನೇನೋ ನೋಡಿ ದೇಹ ಅದ್ರಿಂದ ಎಲ್ಲಾ ಬರುವ
ದೇಹದೊಳಗಿದ್ದು ನೀವು ಸಾಧನೆ ಮಾಡ್ತೀರಿ ಅಂದ್ರೆ ಆ ದೇಹಕ್ಕೆ ಬರುವಂತ ಎಲ್ಲ ಭಾವನೆಗಳು ಸಾಮಾನ್ಯರಿಗೆ ಹೆಂಗ್ ಬರ್ತಾವೋ ಹಂಗ ನಿನಗೂ ಬರ್ತಾವ. ಹೌದಪ್ಪ. ಏನ್ಪಾ ನಾನು ಸನ್ಯಾಸ ಆಗೀನಿ, ಥಂಡಿನ ಹತ್ತಬಾರ್ದಂತ ನೀನ್ ಐತನ? ಇಲ್ಲಪ್ಪ. ಹೆಂಗ ಆಗೋದು ಹೇಳ್ರಿ, ಪ್ರಕೃತಿಯಲ್ಲಿ ಹುಟ್ಟಿ ಬಂದಿನಂದಿಂದ. ಸ್ವಲ್ಪ ಆ ಸಮಯದಲ್ಲೇ ತನಗೆ ತಾನ ಬುದ್ಧಿ ಹೇಳ್ಕೋಬೇಕಾಗ್ತದೆ. ನಿನ್ನಿನ ಪದ ಏನದು? ತನಗೆ ತಾನ ಬುದ್ಧಿ ಹೇಳ್ಕೊಳಕ್ ಶುರು ಮಾಡ್ದ. ತನಗೆ ತನ್ನ ಅಂತಃಕರಣಕ್ಕೆ ಜೀವವೇ ಅಂದ್ರೇನು? ಚಿದಾಭಾಸನೆ ನಿಮ್ಮ ಶಾಸ್ತ್ರದಲ್ಲಿ. ಅಂತಃಕರಣವನ್ನು ಉಪಾಧಿಯಾಗಿಟ್ಟುಕೊಂಡು ಬೆಳಗುವಂತ ಹೇ ಚೈತನ್ಯವೇ, ಆವಾಸ ಚೈತನ್ಯವೇ, ನಿನಗೆ ಎಂದಿನಂತೆ ಜೀವ ಭಾವಾದಿಗಳು ನಿನ್ನೊಳಗೆ ಇದ್ದು ಅಂದ್ರೆ ನೀನು ಕಲಿತ ಶಾಸ್ತ್ರಕ್ಕಾಗಲಿ, ನೀ ಹಾಕಿದ ಕಾವಿಗಾಗಲಿ, ನೀ ಕಟ್ಟಿದ ಮಠಕ್ಕಾಗಲಿ ಏನ್ ಬೆಲೆನೋ? ಹೌದು. ಇಷ್ಟ ಆದ್ರೆ ನಿನ್ ಪದ್ಯದು. ಹೌದೌದು. ಈಗಿನ ಬೇರೆ ಐತೆ ಏನಾರ ಐತೇನು? ಮತ್ತೆ ಏನಿಲ್ಲ, ಇಷ್ಟೇ. ಏನೋ ನೀನು ಜನರ ಜೊತೆಗೆ ಮರಳು ಮಾಡಿಕೊಂಡು ಏನೇನೋ ಕಥೆ ಹೇಳಿ, ಏನೇನೋ ಮಾಡಿ, ಏನೇನೋ ಆಯ್ತು, ಕಾವಿ ಹಾಕೊಂಡಿ, ಹೊಟ್ಟೆ ನಡೀತು. 4 ವಚನ ಕಲ್ಕೊಂಡಿ, ಮಟ್ಟಿ ಬಂತು. ನಮ್ಮ ಹಳ್ಳಿ ಕಡೆ ಮಟ್ಟಿ ಅಂದ್ರೆ ಒಂದಿಷ್ಟು ಧನಧಾನ್ಯ ಸಂಪತ್ತಿಗೆ ಮಟ್ಟಿ ಅಂತಾರೆ. ಕಾವಿ ಹಾಕೊಂಡ್ ಕೂಡಲೇ ಏನ್ ಅನುಕೂಲ ಆಯ್ತು? ಹೊಟ್ಟೆ. ಎಲ್ಲಿ ಆದ್ರೂ ಕಾವಿ ಹಾಕೊಂಡ್ರೆ ಭಾರತ ದೇಶದಲ್ಲಿ ಎಲ್ಲಿ ಮಾಡ್ರು ಅಂತ ಹಾಕಿಡಿದ್ರೆ 2 ರೊಟ್ಟಿ ಕೊಡ್ತಾರೆ. ಒಂದ್ 2 ಯಾವ್ದಾರ ದುರ್ಗನ್ ಗುಡ್ಯಾಗ ಎಲ್ಲೋ ಜಾಮೂನ್ ಗುಡ್ಯಾಗ ಒಂದು ಸ್ಪೀಕರ್ನಾಗ ಹೋಗಿ ಕೆಳಬೇಡ ಕೊಲಬೇಡ ಹೇಳಿದಂದ್ರೆ ಹೋಗಿ ಮುಂದೊಂದು 100 ರೂಪಾಯಿ ಕೊಡ್ತಾರೆ. ಅಂದ್ರೆ ಇಷ್ಟಕ್ಕಾಗಿ ಜೀವನ ಏನಪ್ಪಾ? ಇಲ್ಲಪ್ಪ. ಇಷ್ಟಕ್ಕಾಗಿ ಜೀವನನ ಇಲ್ಲ. ಅದಕ್ಕೆ ನಿನ್ ಏನ್ ಹೇಳ್ಕೊಂಡವ ಅಂದ್ರೆ ಏನೋ ನೀನು ಏನ್ ಹುಚ್ಚದಿಯೋ ಎಂದಿನಂತೆ ಆ ಭಾವನೆಗಳು, ನಮುಭಾವಗಳು ನಿನ್ನೆ ಅಂತಃಕರಣಕ್ಕೆ ಹೇಳ್ದ. ಇವತ್ತ ತನ್ನ ದೇಹವನ್ನೇ ತಾನೇ ಎದುರಿಟ್ಕೊಂಡು ಹೇಳಾಗುತ್ತೆ ಅನ್ನೋದು. ಅಂತಃಕರಣ ನಿನ್ನೆ ಎಲ್ಲ ವಿಚಾರಗಳನ್ನ ಹೇಳಿದಾಗ ನಾಟ್ಯಕ್ಕೆ ಬಂತದಕ್ಕೆ. ಇಲ್ಲ 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 ದೇವಾ, ಇಲ್ಲ ದೇವಾ, ನಾನು ಹಾಗೆ ಮಾಡೋದಿಲ್ಲ ದೇವಾ, ನಾನು ಸದಾ ಕಾಲ ಪರಮಾತ್ಮನ ನಾಮದಲ್ಲೇ ಮುಳುಗ್ತೇನೆ ದೇವಾ ಅಂತ ಅಂದೆ. ಇದು ಒಪ್ಕೊಟ್ಟದು. ಆ ನಂತರ ಈ ಸ್ಥೂಲ ದೇಹ ಐತಲ್ಲ, ಅಜ್ಞಾಡಿ ದೇಹ ಇದು. ಈ ಅಜ್ಞಾಡಿ ದೇಹ ಇದು ಬೆಳ್ಳಾಕ ಹಸುತ್ತದ. ಬೆಳ್ಳಾಕ ಇದಕ್ಕೆ ರೋಗಗಳು ಬರ್ತಾವ. ಇದು ಬರುದ. ಅದು ಬಂದು ರೋಗ ಬಂದು ನರಳುವಾಗ, ಸಾವಿಗಂಜಿ ಓಡುವಾಗ, ವಾದ ಪಿತ್ತ ಕಫಗಳ ವೈಪರೀತ್ಯವಾಗಿ ಸೋರುವಾಗ, ಆ ದೇಹದ ಯಾತನೆ ಬಂದು ಮುಟ್ಟುವಾಗ, ಈಗ ಮಂದಿ ಬಂದು ಮಾತಾಡಿಸ್ಬೇಕ ನಿಮ್ಮನ್ನ? ಇಲ್ಲ. ಈಗೇನ್ ಮಾಡ್ಬೇಕು? ಈಗೇನ್ ಮಾಡ್ಬೇಕು? ಹೆಂಗೆ ಅಳುವ ಕೂಸನ್ನ ತಾಯಿ ತೊಡೆ ಮೇಲೆ ಹಾಕೊಂಡ ಚೂವಾಯಿ ಚೂವಾಯಿ ಅಂತ ಹಾಕಿ, ಹಂಗ ನಿನ್ನ ತನುವನ್ನ ನಿನ್ನ ತೊಡೆ ಮೇಲೆ ಹಾಕೋಬೇಕು. ಚಂದಿಲ್ಲ? ಎಷ್ಟು ಮಜಾ ಆಗಿದೆ ನೋಡು. ಅಂದೆ ಅದಕ್ಕೆ ಹೇಳ್ಬೇಕು. ಅದಕ್ಕೆ ಹೇಳುವ ಸಲುವಾಗಿ ಇವತ್ತಿನ ಪದ್ಯವನ್ನ ನಿಜಗುಂಡ್ರು ನಿಮ್ಮ ಕೈಗೆ ಎತ್ಕೊಂಡಿದ್ದಾರೆ ನೋಡು. ನಿನ್ನೆ ಎದಕ್ಕೆ ಹೇಳಿದ್ರಪ್ಪ? ಅಂತಃಕರಣಕ್ಕೆ. ಹಾಗೆ ಒಂದಿಷ್ಟು ಭಾವನೆಗಳ ಜೊತೆಗೆ ಆ ಭಾವನೆಗಳು, ಆ ಭಾವಗಳನ್ನೆಲ್ಲ ಭಾವ ಅಂತ ತಿಳ್ಕೊಂಡು ಅವು ಸುಮ್ಮನೆ ಇಲ್ಲದ ವಸ್ತುಗಳ ಸಲುವಾಗಿ ತೌಕ ಪಡಬೇಡ. ಅವು ತೋರುವ ಕಾಲದಲ್ಲಿಯೇ ಇಲ್ಲ. ಇದು ನಿನ್ನೆ ಉಪನ್ಯಾಸ. ಇವತ್ತಿನ ಪಾಠ ಏನಪ್ಪಾ ಅಂದ್ರೆ ಎನ್ನೊಡನೆ, ಏನದು ಶಬ್ದ? ಎನ್ನೊಡನೆ ಅಂತಂದ್ರೆ
ತ್ರಿಕಾಲಾಭಾದಿತವಾದ ಸದ್ರೂಪದೊಡನೆ ಏನು ಪಾರ್ಥ ಅದಕ್ಕೆ ಏನು ಪಾರ್ಥ ಆಬಾಧಿತವಾದ ಸದ್ರೂಪದೊಡನೆ ನಾನು ಸದ್ರೂಪನು. ಹೌದು. ಆ ಸದ್ರೂಪನಿಗೆ ಸಂಬೋಧನೆ ಹೆಂಗ್ ಕೊಟ್ಟಾರ? ಎನ್ನೊಡನೆ. ಹೌದಿಲ್ಲ? ಚಂದ ಐತಲ್ಲ? ಚಂದ ಇಲ್ಲ? ಹೌದಿಲ್ಲ? ಹಂಗ ಆನಂದ ಪಡ್ಬೇಕು. ಶಾಸ್ತ್ರ ಮುಖ ಗಂಟು ಹಾಕೊಂಡು ಹೇಳುದಲ್ಲ. ಹೌದಿಲ್ಲ? ತ್ರಿಕಾಲಾಭಾದಿತವಾದ ಸದ್ರೂಪದೊಡನೆ ಅಸದ್ರೂಪವಾದ ತನುವೆ. ಏನನ್ಬೇಕು ಅದಕ್ಕೆ? ಅಸದ್ರೂಪವಾದ ತನುವೆ ನನ್ನ ಜೊತೆಗೆ ಸಮರಸ. ಸಮರಸ ಅಂದ್ರೆ ಅನ್ಯೋನ್ಯಧ್ಯಾಸವಾಗದಿರು. ಸಮರಸ ಪದಕ್ಕೆ ಏನಪ್ಪಾ? ಅನ್ಯೋನ್ಯಧ್ಯಾಸ. ಅದೆಲ್ಲ ಅನ್ಯೋನ್ಯಧ್ಯಾಸದ ಪಾಠ ಮಾಡಿರಲ್ಲ. ಹೌದು. ಅಂದ್ರೆ ಕಬ್ಬಿನವನ್ನ ಕಂಬಾರ ಕುಲಿಮೆಯಲ್ಲಿಟ್ಟಂತ ಕಬ್ಬಿನ ಬೆಂಕಿಯ ಸಂಗಮವನ್ನು ಮಾಡೇ ಸುಡುವ ಗುಣವನ್ನು ಪಡೆದಿತ್ತು. ಹೌದು. ಅಜ್ಞಾನ ಕಾಲದಲ್ಲೇ ಕಬ್ಬಿನ ಸುಡ್ತತಿ ಅಂತ ಅಂದ. ಈಗ ಪಂಚೀಕರಣವನ್ನ ಗುರುಗಳ ಕಡೆಂತ ಹೇಳಿಸ್ಕೊಂಡೆ. ಹೌದು. ದೇಹ ಅಂದ್ರೆ ಏನು? ಪೃಥ್ವಿ, ಜಲ, ಬೆಂಕಿ, ಗಾಳಿ, ಆಕಾಶ, ಅವುಗಳ ಧರ್ಮಗಳೆಂದ್ರೆ ಏನು? ಕಲ್ಕೊಳ್ಳಿಲ್ಲ. ಕಲ್ಕೊಂಡಾಗ ಗೊತ್ತಾಯ್ತು ಈ ತೋರುವ ತಣು ಇದು ಪಂಚಭೂತಗಳ ವಿಕಾರ. ನಾನು ನಿರ್ವಿಕಾರಿ. ನನ್ನ ಸತ್ಯವನ್ನ ಅಥವಾ ನನ್ನ ಸತ್ತೆಯನ್ನ ಪಡೆದುಕೊಂಡು ಅಜ್ಞಾನ ಕಾಲದಲ್ಲಿ ಅನ್ಯೋನ್ಯ ಅಧ್ಯಾಸವಾಗಿ ನನ್ನ ಜೊತೆಗೆ ನೃತ್ಯ ಮಾಡಿದಲ್ಲ ಅಂತನವೇ ನೀನು. ಕುಣದಲ್ಲ. ನಾನು ಹಂಗ ಅಂತ ತಿಳ್ಕೊಂಡ ನಿನ್ನ ಕುಣಿತಾ ನೋಡೆ, ಮಂದಿ ಚಪ್ಪಾಳೆ ಹಾಕೋದು ನೋಡೆ, ಏನು ಚಲೋ ಹಾಡಿದಪ್ಪ ಅಂದದ್ದನ್ನ ಕೇಳಿ ನಾನ ಹಾಡಿನಂತ ತಿಳ್ಕೊಂಡ ನಾನು ಆನಂದ ಪಟ್ಟೆ. ಏನು ನಿನಗೆ ಶಾಲ ಹೊದಿಸುವಾಗ ನನಗಾದ ಆನಂದ ಏನು? ಮಂದಿಗೆಲ್ಲ ಸಣ್ಣನ ಮಾಲಿ ಹಾಕಿ ನಿನಗೊಂದು ದೊಡ್ಡ ಮಾಲಿ ಹಾಕುವಾಗ ನಿನ್ನ ಸೊಕ್ಕೇನ? ದಾರಿ ಹಿಡಿದ ನೀ ಬರುವಾಗ ಜನ ನಿನ್ನ ತಲೆ ಮೇಲೆ ಹೂ ಹಾಕುವಾಗ ಏನು ನಿನ್ನ ವಯ್ಯಾರೇನ? ಈ ಬಾಳ ಮಂದಿ ಆಗ ತಾನೇ ಪ್ರವಚನ ಮಾಡಾಕ ಒಂದ್ ಸ್ವಲ್ಪ ಎಲ್ಲಾರ ಅತಿಥಿ ಆಗಾಕ ಅವರು ಹೋಗಿರ್ತಾರೆ. ಅಲ್ಲಿ ಅವ್ರು ಮಾಲಿ ಹಾಕಿದ್ದನ್ನ ಅವ್ರು ಯಾರೋ ಫೋಟೋ ಹೊಡೆದನ್ನ ತಗೊಂಡ್ ನನಗ್ ಹಾಕ್ತಾರ. ಅಂದ್ರೆ ಅವ್ರಿಗೊಂದು ಖುಷಿ ಇದ್ದು ಅಲ್ಲೆಲ್ಲ ಒಂದು ಪ್ರವಚನ ಮಾಡ್ತಿರ್ತಾರೆ, ಅಲ್ಲೆಲ್ಲ ಒಂದು ಸ್ಪೀಕರ್ ಮುಂದೆ ಕುಂತು ಮಾತಾಡಿದ್ದನ್ನ ಫೋಟೋ ಹೊಡ್ಕೊಂಡು ಅದನ್ನ ತೆಗೆದ ಅವ್ರು ತಮ್ಮ ಗ್ರೂಪಿಗೆ ಹಾಕೋತಾರೆ. ಅದು ಯಾಕೆ ಹಂಗೆ ಆಕತ್ತದು? ಯಾಕೆ ಆ ಭಾವನೆ ಬರ್ತದಂದ್ರೆ ಅದು ದೇಹ ಭಾವದ ಜೊತೆಗೆ ಇರುವ ಸಮರಸ. ಹೌದಿಲ್ಲ? ದೇಹಕ್ಕೆ ಬಂದ ಮನ್ನಣೆಯನ್ನ ನೋಡಿ ಜನ ನನ್ನನ್ನು ದೊಡ್ಡವನ್ಲಿ. ಇದೇ ಹೌದಲ್ಲಪ್ಪ, ಮತ್ತೇನ್ ರೈತನೇ ಹೇಳಪ್ಪ ನೀನು, ಬಲ್ಲವ್ರು ನೀವು. ನಿಮಗೊಂದಿಷ್ಟು ಕಿರೀಟ ಮಾಡಿ, ನಿಮಗೊಂದಿಷ್ಟು ಚೆಂಡಿ ಹೂವಿನ ಹಾರ ಹಾಕಿ, ನಿಮಗೊಂದಿಷ್ಟು ಮಂದಿ ಮಂಗಾರತಿ ಮಾಡುವಾಗ ಅದ್ರದೊಂದು ಫೋಟೋ ತೆಗೆದ ಮಠದಾಗ ಹಾಕೊಂಡ. ಇಲ್ಲ ಒಬ್ಬ ಸ್ವಾಮಿ ಎಂದೂ ಪದ್ಮಾಸನ ಹಾಕಿಲ್ಲವ. ಅವ್ ಪೂಜಾ ಪದ್ಮಾಸನ ಹಾಕೋದು ಎಲ್ಲಿ ಬತ್ತು? ಅವ ಒಂದ್ ದಿವ್ಸ ಮುಪ್ಪ ಅಂದ ಕೂಡ್ಲೆ ನಂದೊಂದು ಪದ್ಮಾಸನ ಹಾಕಿ ಆಶೀರ್ವಾದ ಮಾಡಿದ ಫೋಟೋ ತೆಗೆಸ್ಬೇಕಂತ ತಲೆಯಾಗ ಬಂದಿತ್ತು. ಆ ಸ್ಟುಡಿಯೋಕ್ ಹೋಗ್ಯಾನ, ಪದ್ಮಾಸನ ಹಾಕಿ ಕುಂಡ್ರಬೇಕಂತ ಹೋಗ್ಯಾನ. ಅವ್ ಕಾಲ್ ಹಂಗ ಹೆಂಗ್ ಬರ್ತಾವ? ದಿನ ಹಾಕಿದ್ರೆ ಕುಂಡಿರ್ತಾವ. ಕುಂಡ್ರಲಿಲ್ಲ ಫೋಟೋ ಅವ ಮೇಲಕ್ಕೆ ಕಾಲ್ ಎತ್ತಿ ಮ್ಯಾಕ ಅಜ್ಜಂದ ಹಾಕಬೇಕಂತ ಎತ್ತಿವೇನ ಲಟ್ ಅಂತ ಒಣಕಾಲಾಗ ಮುರಿತಪ್ಪ. ಇನ್ನು ಕಡಿ ಫೋಟೋನ ತಗೋದಿ, ಎಕ್ಸ್ರೇನ ತಗೋದಿನ. ಇವೆಲ್ಲ ಯಾಕತ್ತಾವ ಹಿಂಗ? ಈ ಭಾವನೆ ನಮ್ಗೆ ಯಾಕೆ ಬರ್ತಾವ? ದೇಹ
ಹೌದಿಲ್ಲ? ಹೌದು ಇದು ಅನ್ಯೋನ್ಯ ಅಧ್ಯಾಸದ ಪ್ರತಿಫಲ ಅದು. ಹೌದೌದು. ಅದನ್ನ ನೋಡಿ ಆ ಸಾಧಕೋತ್ತಮ, ಆ ಪುಣ್ಯ ಪುರುಷ ತನ್ನ ದೇಹಕ್ಕೆ ತಾನ ಹೇಳಾಕತ್ತಾನ, ಎನ್ನೊಡನೆ ಅಭಾವ ಸೃಷ್ಟಿಗೆ ವಿಲಕ್ಷಣನಾದ ನಿತ್ಯನೋ ಸತ್ಯನೋ ಚಿದ್ರೂಪನೋ ಆನಂದರೂಪನೋ ಪೂರ್ಣರೂಪನಾದ ನನ್ನೊಡನೆ ಸಮರಸವು ಅನ್ಯೋನ್ಯಧ್ಯಾಸವು ಎಲೆ ತನುವೆ. ಎಲೆ ಅಂದ್ರೆ ಯಾವತ್ತು ಗ್ರಾಮೀಣ ಭಾಷಾದೊಳಗೆ ನಮ್ಗಿಂತ ಸಣ್ಣವ್ರಿಗೆ ಲೇ ಅಂತ ಕರಿತಾರಿಲ್ಲ, ಕರಿತಾರಿಲ್ಲ. ನಾ ಶಾಲಾ ಮಕ್ಕಳು ಅಂತೀರ ಲೇ ಬಾಯಿ ಅಂತ ಕರಿತೀರಿಲ್ಲ, ಅಂತೀರಿಲ್ಲ. ಹಂಗ ಎಲೆ ಒಂದು ಅವಸ್ಥೆಯೊಳಗಿದ್ದು ಇನ್ನೊಂದು ಅವಸ್ಥೆಯೊಳಗೆ ಇರಲಾರದ ನೀರ ಮೇಗಿನ ಗುರುಳೆಯಂತಿರುವ ಈ ಮೋಹದ ಮಧ್ಯೆ ನಿನ್ನ ಸಮರಸವು ಇನ್ನೂ ಬೇಡ. ಯಾಕೆ? ನಾನು ಸದ್ರೂಪನು, ನೀನು ಅಸದ್ರೂಪನು. ಬೆಳಕು ಕತ್ತಲೆಯಂತೆ ನನಗೆ ವಿರೋಧಾಭಾಸ. ಬೆಳಕಿದ್ದಾಗ ಕತ್ತಲೆಗೆ ಹೇಗೆ ಜಾಗವಿಲ್ಲವೋ ಹಾಗೆ ನಾನು ಪೂರ್ಣ ರೂಪನು ಎಂದು ಗೊತ್ತಾದಾಗ ಖಂಡ ರೂಪನಾದ ತನುವೆ ನಿನ್ನ ಸಮರಸ, ನಿನ್ನ ನಾಟಕ ನಾನು ಮುನ್ನಡೆಯೋದಿಲ್ಲ. ಅದು ಕನ್ನಡದಾಗ ಹೆಂಗೆ ಹೇಳ್ಬೇಕಂದ್ರೆ ಅದು ನೀವು ಶಾಸ್ತ್ರದೊಳಗೆ ಹೇಳ್ರಿ. ನಾವೇನ್ಪ ನಾವು ಒಕ್ಕಲಿಗರು, ನಮ್ಮ ಭಾಷಾ ಹಿಂಗಿರ್ತದೆ. ನಿನ್ನ ಡ್ಯಾನ್ಸ್ ನಾನು ಮುಂದೆ ನಡೆಯೋದಿಲ್ಲ. ಯಾಕೆ ಎಲ್ಲ ನೃತ್ಯಗಳು ನಿನ್ನ ನೃತ್ಯಗಳು ನಡೆದಿದ್ದು ಪಂಚ ಪ್ರಾಣಗಳ ಮೇಲೆ. ಪ್ರಾಣಾಪಾನ ಉದಾನ ಸಮಾನಾದಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಖಾಸಗಿಯಾಗಿಂದ ಹೇಳೋದಿಲ್ಲೇನು, ಇನ್ನೇನು ಸಮರಸ ಮಾಡೋದಿ? ನಾಳೆ ಪೂರ್ವಕರ ದೇವದತ್ತ ಧುರಂಜಾಯಗಳು ನಿತ್ಯದಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿನ್ನ ಕೈ ಕಾಲುಗಳ ಮನೆಯೋದಿಲ್ಲ. ಇನ್ನೇನ್ ನಮಗೂ ಡ್ಯಾನ್ಸ್ ಮಾಡೋದಿ? ನೀನು ಪ್ರಾಣ ತತ್ವದ ಮೇಲೆ ಇರುವ ಒಂದು ಉಬ್ಬು ಬಲೂನಪ್ಪ ನೀನು. ನಾನು ಚಿಂತೆನು, ನೀನು ಚಿಂತೆನು. ಗೀತೆಯಲ್ಲಿ ಕೇಳಿದಿಲ್ಲ? ಅವ್ಯಕ್ತೋ ಅಯಂ. ನೀನು ವ್ಯಕ್ತ, ನಾನು ಅವ್ಯಕ್ತ. ಅಚಿಂತ್ಯೋ ಅಯಂ ಅವಿಕಾರ್ಯೋ ಅಯಮುಚ್ಯತೆ. ಯಸ್ಮಾದೇವಂ ವಿದಿತ್ವಾ. ಎಲ್ಲ ಕೇಳಿಲ್ಲ, ಎಲ್ಲ ಕೇಳೋದಿಲ್ಲ. ಅದನ್ನ ಇಲ್ಲಿ ನೋಡೋದು. ಈಗ ಅದನ್ನ ಇಲ್ಲಿ ನೋಡೋದು. ಮುಂದೆ ನೋಡಿ, ಮುಂದೆ ಖುಷಿ ನೀನು ನಿಜವಾನು ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು. ಹೌದು, ಅತಿ ಶುದ್ಧ ನಾನು. ಅಲ್ಲಿ 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 ನೋಡೋದು, ಅದು ಸವರ್ಣ ದೀರ್ಘದ, ಅದು ನೀನ್ ಅತಿ ಶುದ್ಧ ಹಿಂಗಿರ್ತದ ಅಲ್ಲಿ. ಹೌದಲ್ಲ? ಹೌದು. ಇದನ್ನ ಈಚೆ ಕಡೆ ತಗೊಂಡು ಇದನ್ನ ಪದಚ್ಛೇದ ಮಾಡಿ ಈಚೆ ಕಡೆ ತಗೋ. ಚಂದ ಹಾಡ್ಯಾರ, ನಮ್ಮವ್ ಚಂದ ಹಾಡಿಲ್ಲ, ಹಾಡಿಲ್ಲ ನೋಡು. ಹೌದಿಲ್ಲ? ಮಲವೆರಡರ ಏನದು ಒಂದೇ ಶಕ್ತಿ ಅಂತ ಮಾಡು. ಖುಷಿ ನೀನು, ಖುಷಿ ನೀನು ನಿಜಾನು ಅಂತ ಗೊತ್ತಾಗ್ಬಿಡ್ತೀನಿ ನಿಮಗೆ. ನೀನು ಅಭಾವ ಚತುಷ್ಟಯಗಳಿಗೆ ವಿಲಕ್ಷಣನು, ನಾನು ಭಾವರೂಪನು ನೀನು. ಯಾವುದು ಭಾವರೂಪದಲ್ಲದ ಅದು ಖುಷಿ ಅದು. ಹೌದು. ರಜ್ಜುವಿನಲ್ಲಿ ತೋರುವ ಸರ್ಪ ನೀನು, ರಜ್ಜು ಆನು ಅನ್ನಬೇಕಾದ ಅಲ್ಲಿ. ಅದನ್ನ ಹೆಂಗ್ ಬಿಡಿಸ್ಬೇಕಮ್ಮ ಅದನ್ನ? ರಜ್ಜುವಿನಲ್ಲಿ ತೋರುವ ಸರ್ಪ ನೀನು, ರಜ್ಜು ಆನು. ರಜ್ಜು ಸತ್ಯ, ಸರ್ಪ ಸತ್ಯ. ಅಧ್ಯಾಸ ಮೂಲಕವಾಗಿ ಸರ್ಪ ಹೇಗೆ ತೋರಿದನೋ ಹಾಗೆ ಉಳ್ಳ ಬ್ರಹ್ಮದಲ್ಲಿ ಇಲ್ಲದ ಲೋಕ ಇದು ತೋರಿ ಅಡಗುತ್ತದೆ. ಕಾಣ ಮಿಂಚಿನ ತೆರದಿ ತೋರಿ ಅಡಗುವುದೇ. ಹೌದು. ಒಂದು ಮಾಡಕ್ಕೆ ಇನ್ನೊಂದು ಮಾಡ ಬಂದು ಡಿಕ್ಕಿ ಬಡದಾಗ ಢಗ್ ಅಂತೊಂದು ಶಬ್ದ, ಭಗ್ ಅಂತೊಂದು ಮಿಂಚ.
ಏನು ಬಡಿತೋ ಆಗ ಮಿಂಚು ಹುಟ್ಟಿದಂಗ ತಾಯಿ ತಂದೆಗಳ ತಾಕಲಾಟದಿಂದ ತೋರಿದ ದೇಹ ಏನದ ಇದ್ರಾಗ ಅದೊಂದು ಮರ, ಅದೊಂದು ಕಾರ್ಮಿಕ ಮರ, ಅದೊಂದು ಅನವ ಮರ. ಮಾಯಾ ಪ್ಲಸ್ ಅನವ ಈಕ್ವಲ್ ಟು ಕಾರ್ಮಿಕ. ಒಂದು ತಾಯಿಯ ಒಂದು ದೇಹದೊಳಗಿನ ಕೀವು, ತಂದೆಯ ದೇಹದೊಳಗಿನ ಕೀವು, ಎರಡು ಮಲಗಳ ಬೆಸುಗೆಯಲ್ಲಿ ಕರ್ಮ ದೇಹವಾಗಿ ನನ್ನ ಕರ್ಮವೇ ದೇಹವಾಗಿ ತೋರೆದಿಲ್ಲಿ. ಆ ತೆರನಾಗಿ ತೋರಿ ಅಡಗುವ ದೇಹ ಪುಸಿ ನೀನು. ಬಹಳ ಸಲ ನಿಮಗೆ ಈ ದೃಷ್ಟಾಂತ ಕೊಟ್ಟಿದೆ ಇದನ್ನ. ಒಂದು ಯಾವುದೇ ಒಂದು ವಸ್ತುವನ್ನು ನಾವು ನೋಡಿದಾಗ ಯಾವುದು ನಿಮಗೆ ತೋರ್ತದಲ್ಲ ಅದು ಇಲ್ಲ. ಈಗ ಉದಾಹರಣೆ, ಒಂದು ಸಣ್ಣ ಉದಾಹರಣೆ ತೆಗೆದುಕೊಂಡು ನೋಡ್ರಲ್ಲ, ನೀವು ಒಂದು ಕೈಯೊಳಗೆ ಇರುವಂತ ಒಂದು ಘಟವನ್ನು, ಒಂದು ತಂಬಿಗೆಯನ್ನು, ಒಂದು ಭಾಂಡಿಯನ್ನು ಕೈ ಹಿಡಿದಾಗ ಅದಕ್ಕೆ ಏನಂತೀರಿ ಅಂತಂದ್ರೆ ಇದು ಬೋಗಾಣಿ, ಇದು ಮುಚ್ಚಳ, ಇದು ಹಾಗೆ, ಇದು ಹೀಗೆ ಅಂತ ಹೇಳ್ತೀರಿ. ಅದು ನಾಮರೂಪ. ಅದು ಕೆಲಕಾಲದಲ್ಲಿ ತೋರಿ ಒಡೆದು ಹೋದ ನಂತರ ಐತೇನು? ಇಲ್ಲ ಸರ್. ಅಂದ್ರೆ ಪುಸಿ ಅದು. ಆದ್ರೆ ಮಣ್ಣು ಮಾತ್ರ ಸತ್ಯ, ನಿಜ. ಇದು ಹುಟ್ಟುವ ಮೊದಲೂ ಇದೆ, ಹುಟ್ಟುವಾಗಿ ನಿನ್ನ ಜೊತೆಗೆ ಉಪಯೋಗ ಆಗುವ ಕಾಲದಲ್ಲೂ ಇದೆ. ಹುಟ್ಟಿದ ಬಳಿ ಹಿಡಿದು ಧೂಳ ಹಾಗೆ ನೀನಿಲ್ಲ. ಹೌದು, ನಿಂತ್ಕೊಂಡು ಬಂದಿರಿಲ್ಲ ಅದನ್ನ ನೋಡ್ಕೊಂಡ್. ಮಣ್ಣು ಸತ್ಯ, ಗಡಿಗೆ ಸತ್ಯ. ಮಣ್ಣು ಪುಸಿ, ಇದು ಗಡಿಗೆ ಪುಸಿ. ಮಣ್ಣು ಸತ್ಯ. ಹೌದು. ಆ ತೆರನಾಗಿ ತೋರಿ ಅಡಗುವ ದೇಹವೇ ನೀನು ಪುಸಿ, ನಿಜ ಆನು. ಹೌದು. ಮಲವೆರಡರ ಮುಂದಿನ ಏನು ತೋದ್ರಿ? ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು. ಆಯ್ತಲ್ಲ, ಆಯ್ತಲ್ಲ. ಕರ್ಮ ವಿಶುದ್ಧ. ಅದೇ ಅದನ್ನ ಹೇಳ್ಬೇಕಾಗೈತೆ ನೋಡಿ. ಬರೀ ಜಡರೂಪವಾದ ಮಲಗಳಿಂದ ದೇಹ ಇಲ್ಲ. ಆ ಎರಡರ ಮಲಗಳನ್ನೇ ಉಪಾದಾನ ಕಾರಣವಾಗಿ ಇಟ್ಕೊಂಡು ನಾನು ಮಾಡಿದ ಕರ್ಮ, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕರ್ಮ ಲಿಂಗ ದೇಹದಲ್ಲಿ ಸುಪ್ತವಾಗಿದ್ದು ತನಗೆ ಬೇಕಾದ ದೇಹ ಸಿಕ್ಕಾಗ ಆ ದೇಹವನ್ನು ಪ್ರವೇಶಿಸಿ ಚೈತನ್ಯದಂತೆ ತೋರಿಸಿದ್ ನೋಡ. ನಾನು ಸಿದ್ಧಾರ್ಥ ಪೂರ್ಣ ಯಾರೋ ಮಾತಾಡೋ ಮಾತು, ನೀನಾರ ಮಗ ಅಂತ ಕೇಳಿದಾಗ ನಾನು ನನ್ನ ಮಗ ಅಂತ. ಅಪ್ಪಗಳೇನ್ ಹೇಳಿದ್ದು? ನಾನು ನನ್ನ ಮಗ. ನಿನ್ನ ತಾಯಿ ತಂದೆ ಇಲ್ಲೇನು? ಇಲ್ಲ, ನನಗೆ ತಾಯಿ ತಂದೆ ಇಲ್ಲ. ನೀನು ಆಕಾಶದಿಂದ ಉದುರಿದೇನು? ಹೌದು, ನಾನು ಆಕಾಶದಿಂದ ಉದುರಿದ್ದೆ. ನಾನು ಮಾಡಿದ ಕರ್ಮ ಫಲವತ್ತರವಾಗಿ ಫಲ ಕೊಡುವ ಕಾಲಕ್ಕೆ ನಾನು ನನ್ನ ತಾಯಿ ತಂದೆಯ ಮಲವನ್ನು ಆಶ್ರಯಿಸಿಕೊಂಡು, ಹೆಂಗೆ ಜೇಡರ ಹುಳವು ಗೂಡನ್ನು ಆಶ್ರಯಿಸಿಕೊಂಡು ಬದುಕುತ್ತದೆಯೋ, ಜೇಡರ ಹುಳ ಒಂದು ಗೂಡನ್ನು ಆಶ್ರಯಿಸಿಕೊಂಡು ಬದುಕುತ್ತಿಲ್ಲ. ಹೌದು. ಎಲ್ಲಿರೋ ಮಣ್ಣು ತಂದು ತನ್ನ ಬಾಯೊಳಗಿನ ಜೊಲ್ಲಿನ ಗೂಡು ಕಲಿಸಿ ನಿಮ್ಮ ಗೋಡ ಸಣ್ಣದೊಂದು ಗೂಡು ಇಡುದಿಲ್ಲ, ಅದ್ರೊಳಗೆ ಒಂದು ತೂಟ ತೆಗೆದ ತಾನಾಡದ್ರೊಳಗೆ ಕೂತುಕೊಂಡು ಅದನ್ನ ಮುಟ್ಟಾಕ ಬಂದವ್ರನ್ನ ಕಡಿಲಿಕ್ಕೆ ಬರ್ತದೆ. ಈ ಕನಸರಿಗೆ ಹುಟ್ಟಾಗ ನೋಡ್ರಿ ಅದನ್ನ. ಆ ಕನಸರಿಗೆ ಹುಟ್ಟುಗಳದು ಒಂದಿಷ್ಟು ತಾವೇ ಒಂದಿಷ್ಟು ತಮ್ಮ ಅಂತನ್ನ ಕಟ್ಟಿಕೊಂಡು ಒಂದು ಗೂಡು ಕಟ್ಕೋತಾವ ಅಲ್ಲಿ. ಕಟ್ಟಿಕೊಂಡು ತಾವೇ ಅದರೊಳಗೆ ಪ್ರವೇಶ ಹಾಕಿಕೊಂಡಿರ್ತಾವೆ. ಹಾಗೆ ತಾಯಿ ತಂದೆಯರ ಮಲದ ಮಣ್ಣಿನಿಂದ ಗೂಡು ಕಟ್ಟಿಕೊಂಡ ದೇಹನೇನೋ, ಅದರೊಳಗೆ ಇರುವ ಚೈತನ್ಯ ನಾನು. ನೀನು ಮರ, ನಾನು ಶುದ್ಧ. ನನ್ನ ಕರ್ಮದ ಹೆಸರಿಗೆ ನಿನಗೆ. ನೀ ಮಾಡಿದ ಕರ್ಮ ಬಲವಂತವಾದರೆ ನಾ ಮಾಡುವುದೇನೋ ಅಯ್ಯೋ. ಯಾವುದೋ ಮಾಡಿದಂತ ಕರ್ಮವನ್ನ ಆ ದೇಹ ತೀರ್ಸಾಕತ್ತದ. ಏನು ಅಜ್ಞಾಡಿ ಹೆಂಡತಿ
ಉಡಾಳ ಮಕ್ಕಳು. ನಾವು ಹಳ್ಳಿ ಜನ ಅಪ್ಪ, ನಿಮ್ಮಂಗೆ ನಮಗೆ ಸುಧಾರಿಸಿ ಹೇಳಕ್ ಬರುದಿಲ್ಲ. ನಮ್ಮ ಕಾಲಕ್ಕೆ ನಮ್ಮ ಅಪ್ಪಗಳು ಒಂದ್ ಕತೆ ಹೇಳ್ತಿದ್ರು ತಮ್ಮ. ಈ ಎತ್ತುಗಳು ಎಳಿಲಾರ್ದಕ್ಕ ಕೊಚ್ಚ ಅಂತ ಹಿಡಿತಾವ. ಕೊಚ್ಚ ಅಂದ್ರೆ ರಸ್ತೆ ಹಿಡ್ದ ಹಿಂಗ ಹೋಗಂಗಿಲ್ಲ, ಹಿಂಗ್ ಕೆಟ್ಟ ಮಾರಿ ಮಾಡಿ ಹೊರಗೊಂದು ಮಾರಿ ಮಾಡಿ ಒಳಗೊಂದು ಮಾರಿ ಮಾಡಿ ಅವು ತಮ್ಮ ಕಾಲು ತಾವು ಜಾರಿ ನೆಲಕ್ಕೆ ಬಿದ್ದು ಅಷ್ಟು ಸಿಟ್ಟ ಹೋಗ. ಕೊಚ್ಚ ಹಿಡು ಎತ್ತ ಹಳ ಸರದ ಬಂಡಿ ಅಂತ. ಬಂಡಿ ಗೊತ್ತಾಗತ್ತಂತಮ್ಮ. ಹಳ ಅಂದ್ರೆ ಈ ಕಟ್ಟಿಗೆ ಗಾಲಿಗೆ ಮ್ಯಾಲೊಂದು ಕೆಬ್ಬನ್ ರಿಂಗ್ ಹಾಕ್ತಾರೆ ಕಂಬಾರ. ಬಂಡಿ ಹೆಂಗ್ ನೀವು ಟೈರ್ ಇರ್ತತ್ಲ, ಅದು ನಮ್ಮ ಕಾಲಕ್ಕೆ ಕೆಬ್ಬನ್ ರಿಂಗ್ ಇತ್ತು ಅದಕ್ಕೊಂದು. ಅದು ಒಂದು ಸೆಟ್ಲ್ ಆತಂದ್ರೆ ಏನ್ ಮಾಡ್ತತಿ, ಇರುದ ಗಾಲಿ ನಾಲ್ಕು ಬಳ್ಳಿ ಇರ್ತದೆ ಆಗಲ್ಲ. ಅದು ಏನ್ ಮಾಡ್ತತಿ, ಆ ಗಾಲಿ ಬಿಟ್ಟು ಹೊರಗೆ ಹೋಗತ್ತಾವ. ಅವಾಗ ರೈತ ಏನ್ ಮಾಡ್ತಾನ ಅಂದ್ರೆ ಒಂದು ಗುಂಡಗಲ್ ತಗೊಂಡ ಆ ಹಳ ಬಡಬಡದು ಕುಂಡ್ರಿಸ್ತಾನ ಅದನ್ನು. ಅಲ್ರಿ ಒಂದು ಸುತ್ತ ಉಳ್ಳಾಗ ಮತ್ತೆ ಹೋಗ್ತದೆ, ಹೊಲ ಮುಟ್ಟಿದ ಅವಾಗ ಎತ್ತ ಕೊಚ್ಚ ಹಿಡ್ದವ, ಬಂಡಿ ಹಳ ಸರದತಿ, ಮುರಿಗಿದು ಈ ಸಿರದತಿ, ತಾನು ಮುಳ್ಳು ತುಳ್ದ. ಇಷ್ಟು ನೋವಿನಿಂದ ಬಿತ್ತುದು ಆಗಬಹುದನ? ಹಂಗೆ ಸಂಸಾರ. ನಾವೊಂದು ಹೇಳಿದ್ರೆ ಹೆಂತಂದು ಹೇಳ್ತೇವೆ, ನಾವೊಂದು ಮಾಡೋದಂದ್ರ ಮಕ್ಕಳೊಂದಂತಾವ. ಎಲ್ಲಾರು ಕೂಡ ಏನಾರ ಮಾಡ್ಬೇಕಂದ್ರೆ ಓಣ್ಯಾನವ್ರೊಂದಂತಾರ. ಹ್ಯಾಂಗೆಲ್ಲ ಮಾಡೋದು? ಅಷ್ಟು ಕೂಡಿ ನನ್ನ ಕರ್ಮ ಅದು ಏಂತೆಲ್ಲ, ಅದು ಏಂತೆಲ್ಲ ನಾ ಮಾಡಿದ ಕರ್ಮ ಏಂತಾಗಿ ಬಂದು ಕಾಡಕತ್ತೈತಿ. ನಾ ಮಾಡಿದ ಕರ್ಮ ಮಕ್ಕಳಾಗಿ ಬಂದು ನನ್ನನ್ನು ಹಿಂದೆ ನಿಮ್ಮಂತವ್ರದ್ದು ತಿಂದು ಮುಳುಗಿಸಿದ್ನಲ್ಲ, ಹಿಂದಿನ ಜನ್ಮದಲ್ಲಿ ನಿಮ್ಮ ಅಸ್ತಿತ್ವದಿಂದ ಮುಳುಗಿಸಿದ್ನಲ್ಲ, ಆ ಸಮಯದಲ್ಲೇ ಕೊಟ್ಟು ಹೋಗಿದ್ರೆ ನೀವು ಹುಟ್ಟುತ್ತಿದ್ದಿದ್ದಿಲ್ಲ ನನಗೆ. ನಿಮ್ಮದು ಮುಳುಗಿಸಿಕೊಂಡೆ ನಾ ಹುಟ್ಟಿದೆ. ವಸೂಲು ಮಾಡಕ್ಕ ನೀವು ಮಕ್ಕಳಾಗಿ ನೀವು ಹುಟ್ಟಿದ್ರಿ. ಅರ್ಥ ಆಗತ್ತೆ? ಲಂಚ ತಿಂದು ಲಕ್ಕಡಿ ತಿಂದು ಮತ್ತೆ ಪಾಪದ ತಲೆ ಕೊಡ ನನ್ನ ತಲೆ ಮೇಲೆ ಹೊತ್ಕೊಂಡು ಅಷ್ಟು ಮನಿ ಕಟ್ಟಿ ಫ್ಲಾಟ್ ಕಟ್ಟಿ ಹೊಲ ಹಿಡಿದು ಒದ್ದು ಹಾಕಿ ಅದನ್ನ ಯಾರ ಹೆಸರಲ್ಲಿ ಬಿಡ್ತಾನೆ ಈಗ? ನಾ ಸಾವು ಮುಂದೆ ಯಾರಿಗೂ ಕಟ್ಟುವ ಅಷ್ಟೇ. ಅದು ಅಂದ್ರೆ ಮಕ್ಕಳಿಗೆ ಹೊಕ್ಕತ್ತಂದಿಂದ ಅವ್ರು ನನಗೆ ಮೊದಲೇ ಕೊಟ್ಟಾರಂದಂಗ ಆತಲ್ಲ. ಅವ್ ಕೊಟ್ಟದ್ದು ವಸೂಲಿ ಮಾಡಕ್ಕೆ ಮಕ್ಕಳು ಹುಟ್ಟ್ಯಾರ. ಹಿಂದಿನ ಕಾಲದಾಗ ಏನೋ ಅವ್ರನ್ನ ಇವ್ರನ್ನ ಪ್ರಾಣಿ ಕಾಡಿದ್ನಲ್ಲ, ಆ ಎಲ್ಲಾ ಪ್ರಾಣಿಗಳು ಕೂಡಿ ಹೆಂಡತಿಯಾಗಿ ಹುಟ್ಟ್ಯಾರ. ತನ್ನಗಾಟ ಮನಕೋಬೇಕಂದ್ರೆ ಮನ್ಯಾಗ ಬಾಂಡೆ ಒಂದಿರ್ತಾನೆ. ಹಸಿವಾಗಿ ಊಟ ಮಾಡ್ತಾನಂದ್ರೆ ಅವಾಗ ಅಡಿಗೆ ಇಲ್ಲ ಅಂತಾನೆ. ನನಗೆ ಹಸು ಇರುದಿಲ್ಲ ಮಾಡಿಟ್ಟು ನೋಡ್ಬಾ ಅಂತಾನೆ. ಯಾರ ಮುಂದೆ ಹೇಳಿ? ಕರ್ಮ ವಿಕರ ಅದನ್ನ ಹೇಳಕತ್ತೀನಿ. ನಿನ್ನ ಕರ್ಮ ಅವ್ರ ತಪ್ಪಲ್ಲದು, ನಿನ್ನ ಕರ್ಮ ವಿಫರದ ಹೇಳಿಗೆ ಅದ್ ಹೆಂಗ್ ಬಂದ್ ನಿನ್ ಕಾಡಕತ್ತೈತಿ ನೋಡ್. ಸೈಕಲ್ ಮೋಟರ್ ಆಗಿ ಕರ್ಮವೇ ಬಂತು. ದಾರಿಯಾಗಿ ಬಿದ್ದ ಚಪ್ಪಿ ಕಿತ್ತಿ, ಚಪ್ಪಿ ಕೇಳೋ ಸಲುವಾಗಿ ಕಂಪನಿ ಹುಟ್ಟೈತಿ ನೋಡದು. ನನ್ನ ಚಪ್ಪಿ ಕೇಳ್ಬೇಕಂತ ಎಷ್ಟು ತಲೆಯಾಗಿದ್ದಿತ್ತು ಅದಕ್ಕ. ಎಲ್ಲೋ ಕಂಪನಿ ಒಳಗ ಹುಟ್ಟಿ ಬಳ್ಳಾರಿ ಶೋರೂಮಕ್ಕೆ ಬಂದು ನನ್ನ ಕೈಲಿನ ರೊಕ್ಕ ಇಸಿಕೊಂಡು ನನ್ನ ಕಡೆ ನನ್ನ ಪೂಜೆ ಮಾಡಿಸಿಕೊಂಡು ಚಪ್ಪಿ ಕಿತ್ತು ಜಾರಿ ಕೊಟ್ಟು ನೋಡು. ಕರ್ಮ. ಗಿಡದ ನೆರಳು ಎಂದು ಅಡಗ ಹೋದರೆ ಮರದ ರೆಂಬೆಯು ಉರುಳಿ ಹಗಲಿಗೇರಿತ್ತು. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ. ಪಂಡ್ರಪುರ ಕೊಂಟಿದ್ದೊಬ್ಬ ಕೆಟ್ಟ ಬಿಸಿಲ್ತಮ್ಮ. ನಡು ಒಂದು ಮಾವಿನ ಗಿಡ ಕಾಣ್ತಿ. ಆ ಬಿಸಿಲಿನ ಹೊರತಕ್ಕೆ ಕಾಳಾಗ ಗುಳ್ಳಿ ಬಂದಿದ್ದು ಪಾಪ ಸ್ವಂತ
ಆ ಗಿಡದ ಬುಡಕ್ಕೆ ಹೋಗಂದಿಟ್ಟು ಬಿಸಿಲು ತೆಗ್ಗಿದ್ದಿಂದ ಮುಂದಕ್ಕೆ ಹೋಗ್ಬೇಕಂತ ಹೇಳಿ ಆ ಗಿಡದ ಬುಡಕ್ಕೆ ಹೋಗಿ ಕುಂತ. ಅಲ್ಲಿ ಒಂದು ಗುಂಡಿ ಹುಳ ಮ್ಯಾಗಿನ ಒಂದು ರೆಂಬಿ ಕಡ್ದಿತ್ತು. ಅದೊಂದು ತಟಕ ಹಿಡಿದಿತ್ತು. ನೀವು ಕುಂಡ್ರಕ ಗಾಳಿ ಬಿಡ್ತಿ ಬೀಸಾಡಿಕೆ ಬಂದು ಹೆಡಕಿನ ಮೇಲೆ ರೆಂಬಿ ಬಿತ್ತು. ಈ ದಂಡಿಗೆ ಎಲ್ಲೂ ಮುರಿದೋತ್ ನಾವು. ಏನ್ ಆಶ್ಚರ್ಯ, ನಾ ಬಂದಿದ್ದು ನೆರಳಿಗೆ, ಆದದ್ದೇನು ಒಂದು ಮುಂಡ್ಯಾಣ ಎಲಬ ಮುರಿತಿ. ಏನಿದು ಏನು ಗಿಡಕ್ಕೆ ನನಗೆ ಏನ್ರ ಜಗಳಿತ್ತ? ಯಾವ ಜನ್ಮದಲ್ಲಿ ಆ ಗುಂಗಿ ಹುಳಕ ನಾ ಏನು ಮಾಡಿದ್ನೋ, ಯಾವ ಜನ್ಮದಲ್ಲಿ ಆ ಮಾವಿನ ಗಿಡಕ್ಕೆ ನಾ ಏನಂದಿದ್ನೋ, ಅದೆಲ್ಲ ಕರ್ಮ ಅದು ಒಟ್ಟು ಓಡಿ ಬಂದ ನಿನ್ನ ಹೆಂಡತಿನ ಇರವ ಮುರದ ಆಡ್ಸಾಕತ್ತೈತಿ ನೋಡ. ಈ ತೆರನಾಗಿ ದುಃಖ ಪಡುವ ದೇಹ ನೀನು, ಆನಂದ ರೂಪಿ ನಾನು. ನನಗೂ ನಿನಗೆ ಯಾವ ಸಂಬಂಧವೋ ಮುಂದೆ ಭಾವಿಸೆ ಬಂಧವದು ನೀನು ಮೋಕ್ಷವು ಆನು. ಆಯ್ತಲ್ಲ, ಭಾವಿಸೆ ಅಂದ್ರೆ ವಿಚಾರಿಸೆ, ಗುರುಮುಖೇನ ತಿಳಿಯೇ ಅಧ್ಯಯನ ಮಾಡಿ ನೋಡೆ. ಬಂಧ ನೀನು ಆ ಕರ್ಮ ಏನಾರ ಇದ್ರೆ ನೀ ಅನುಭವಿಸ್ಕೊಟ್ಟು ಹೋಗ. ಈ ಜನ್ಮದಾಗ ಮುಗಿತಿ, ತೀರಿಸಿ ಹೋಗು. ಉಳಿಲಿಲ್ಲಂದ್ರ ತೀರ್ಸಾಕು ಹುಟ್ಟಿವ. ನಾ ಏನ್ ಹೇಳ್ತೆ, ಭಾವಿಸೆ ವಿಚಾರಿಸೆ, ಇಲ್ಲ ನನ್ನ ಜೊತೆಗೆ ಸಾಕ್ಷಿ ಪ್ರಜ್ಞೆಯಲ್ಲಿ ನಿಲ್ಲು. ಈಗ ಮಾಡುವ ಸಂಚಿತ್ತಾಗಾಮಿ ಪ್ರಾರಬ್ಧ ಕರ್ಮಗಳು ತಸ್ಮಾತ್ ಭಸ್ಮಸಾತ್ ಕುರುತೆ ಅರ್ಜುನ. ಬಂಧ ನೀನು, ಮೋಕ್ಷ ಆನು. ನನಗೆಂದೆಂದು ಬಂಧವಿಲ್ಲ. ಯಾಕೆ ಬಂಧವಿಲ್ಲ? ದೇಹದ ಸಂಘವೇ ಅಣಗಿಲ್ಲ. ಮುಂದೆ ಜಡವೇ ನೀನು ಅಜಡನನು ನಾನು ಬಹುರೂಪ. ಯಾಕೆ ಜಡ ಅಂತಾರೆ? ಜಡ ಅಂತ ಹೇಳ್ಕಂತಾರೆ. ಸ್ವ ಇತರೆ ಜ್ಞಪ್ತಿ ಶೂನ್ಯತ್ವಂ ಇತಿ ಜಡತ್ವ ಲಕ್ಷಣಂ. ಯಾವುದಕ್ಕೆ ತನ್ನ ಜ್ಞಾನ ಇಲ್ಲ, ಯಾವುದಕ್ಕೆ ಅನ್ಯರ ಜ್ಞಾನ ಇಲ್ಲ, ಯಾವ್ದು ಪಾಷಾಣ ರೂಪ ಬಿದ್ದೈತಲ್ಲ ಅದು ಜಡ. ಹೌದು. ಅದಕ್ಕೆ ವರ್ತಮಾನ ಜ್ಞಾನ ಇಲ್ಲ, ಭೂತ ಭವಿಷ್ಯದ ಜ್ಞಾನ ಇಲ್ಲ, ದೊಡ್ಡವರನ್ನಂಗಿಲ್ಲ, ಸಣ್ಣವರನ್ನಂಗಿಲ್ಲ. ಆ ಜಡರೂಪವಾದ ಪಂಚಭೂತಗಳಿಂದ ಹುಟ್ಟಿದ ಎಲೆ ಭೂತಗಳ ಪ್ರಕೃತಿಯೇ ಜಡ ನೀನು. ಮೋಕ್ಷ ಏನದು? ಅಜಡ ನಾನು, ಅಜಡನೇ ನಾನು, ಅಜಡನು ನಾನು. ಅಜಡನು ಅಂತಂದ್ರೆ ಚೈತನ್ಯನು ನಾನು. ನಮ್ಮ ಚೈತನ್ಯದ ಪ್ರಕಾಶದಲ್ಲಿ ತೋರಿ ಅಡಗುವ ನೀರ ಗುರುಳೇ ನೀನು ಜಡ, ನಾನು ಅಜಡ. ಬಹುರೂಪ ಒಡದಿಗೆ ನೀನು ಏಕರೂಪ ನಾನು. ನೀನು ಏಕರೂಪನು ನಾನು. ನಿನಗೆ ಒಂದು ರೂಪ, ಎರಡು ರೂಪ, ಒಂದು ಸುಳ್ಳು ಹೇಳ್ತೀಯ, ಎರಡು ಸುಳ್ಳು ಹೇಳ್ತೀಯ. ನೀನು ಬಾಲಕನಾಗಿ ಶಿಶುವಾಗಿ ಬರ್ದಿಲ್ಲ ಅಲ್ಲಿ, ಬಾಲಕ ತರುಣ ಜರಾ ಜೀರ್ಣ ರೂಪಾಗಿ ಮೇಲೆ ನಾರಕಿಯಾಗಿ ಬಳಕೆ ಕ್ರಮದಳು ತಾಳಲಾರೇನೋ. ಎಷ್ಟು ರೂಪ ನಿನಗೆ, ಎಷ್ಟು ರೂಪ ನಿನಗೆ. ತಾಯಿ ಗರ್ಭದಲ್ಲಿ ಮಲರೂಪದಲ್ಲಿದ್ದೆ, ನಂತರದಲ್ಲಿ ಕೂಸಿನ ರೂಪ ಅದೆ. ಕೂಸು ಬಂದ ಮೀಸಿ ಬಿಡ್ತಿ. ಕೂಸಿಗೆ ಮೀಸಿ ಬಂದತ್ತೋ ಏನು ಮೀಸಿ ಕೂಸಿ ಬಂದತ್ತೋ? ಎಷ್ಟು ರೂಪ ನಿನಗೆ, ಎಷ್ಟು ರೂಪ ನಿನಗೆ. ಕೊನೆಗೊಂದು ದಿನ ಇಲ್ಲವಾಗಿ ಹೋದೆ. ಹೌದಿಲ್ಲ? ಸ್ಥಿತೇ ಜಾಯತೆ ಮತ್ತೆ ಹೇಳಿ ಕಲಿಸ್ಬೇಕಲ್ಲ ನಾ ಏನಿದ್ದಾನೆ ಇಲ್ಲ ಹೇಳಿನಿಲ್ಲಪ್ಪ ನಿಮ್ಗೆ. ಮನೆಗೊಂದು ದಿನ ವಿನಶ್ಯತೆ ನೀನು, ಅವಿನಾಶಿ ನಾನು. ಹೆಂಗ್ ಹೇಳ್ಬೇಕದನ್ನ, ಹೆಂಗ್ ಹೇಳ್ಬೇಕದನ್ನ? ಅವಿನಾಶ ನಾನು, ವಿನಾಶ ನೀನು. ಹೌದಿಲ್ಲ? ಹುಲ್ಲಿನ ರೂಪಾಗಿ
ನೆಲದಲ್ಲಿ ಹುಟ್ಟಿದೆ. ಹುಲ್ಲನ್ನು ಕೊಯ್ದು ಎಮ್ಮೆಯ ಹಲ್ಲಿನಲ್ಲಿ ಹಾಕಿದೆ. ಎಮ್ಮೆಯ ಹಲ್ಲಿನಲ್ಲಿ ಜೀರ್ಣವಾಗಿ ಸತ್ತೆ. ಅದರಲ್ಲಿ 7 ಭಾಗವಾಗಿ ಒಂದು ಅನ್ನವಾದೆ, ಉಳಿದದ್ದು ಸಗಣಿ ಆಗಿ ಹೋದೆ. ಆ ಅನ್ನವು ಮಾತಾಪಿತರುಂಡು ಮತ್ತೊಂದು ರಕ್ತರೂಪಿಂದೆ, ವೀರ್ಯರೂಪಿಂದೆ. ಸತಿ ಪ್ರತಿಗಳ ಪುಂಯೋಗಗಳು ಕೂಡಿ ಜಠರದಲ್ಲಿ ಶಿಶುವಾಗಿ ಯೋನಿ ಮಾರ್ಗದಿ ಹೊರಬಂದು ತನಯನಾದೆ. ಹೌದಿಲ್ಲ? ಹೇಳ್ಬೇಕೇನ ನಾನಿದನ್ನ? ಇನ್ನು ಹೇಳ್ಬೇಕ. ಭೂತ ಪಂಚಕದ ರೂಪಾಗಿ ಔಷಧಿಯಾಗಿ, ಧಾತು ಸಪ್ತಕದ ರೂಪಾಗಿ ತಂದೆಯೋಳು, ಮಾತೆಯ ಸೂತಕದ ರುಧಿರ ರೂಪಾಗಿ ಮತ್ತೆ ತನುವಾಗುವ ಅಚ್ಚರಿಯನ್ನು ಕೇಳಿ ನಿದ್ರೆ ಬಾರದಿವೆಲ್ಲ. ಎಂದು ಮಾಡಪ್ಪ, ಎಂದೆಲ್ಲರೂ ಮಾಡಿ ಒಪ್ಪಿಸ್ತೀರಿ ಹೇಳ್ಬಿಡ್ರಿ ನನಗೆ. ಎಂದು ನೋಡವ್ರಪ್ಪ ಇದನ್ನ. ನಿನ್ನ ದೇಹವನ್ನು ನೀನೇ ನೋಡಿ ಹಾಡಬೇಕು ತಮ್ಮ. ಯಾರ ಶಾಸ್ತ್ರಕ್ಕೆ ಏನ್ ಬೇಡ. ಹೌದಿಲ್ಲ? ಮೋನ್ ಕೆಡುವೆ ನೀನು ಎಂದೆಂದು ನಾನು ನಿತ್ಯನು. ಏನು ಹೇಳಿದ್ರೆ ನೀನು ಹೇಳ ನಾ ಇನ್ನ. ಹುಟ್ಟಿದ ವಸ್ತು ಎಂದು ಹುಟ್ಟಿದ ಅಂದ್ರೆ, ಹುಟ್ಟು ಅಂದ್ರ ಸಾವಿನ ಮೊದಲ ದಿನಾಂಕ. ಹುಟ್ಟು ಅಂದ್ರೇನು? ಡೇಟ್ ಆಫ್ ಬರ್ತ್ ಬರ್ತಾರಲ್ಲ, ಹಂಗಂದ್ರೆ LIC ನಾವು DOB ಅಂತೀವಿ ಅದಕ್ಕೆ. ಅಂದ್ರೆ ಡೇಟ್ ಆಫ್ ಬರ್ತ್ ಅಂದ್ರೆ ಏನು ಅಂತಂದ್ರೆ ಸಾವಿನ ಮೊದಲ ದಿನಾಂಕ. ಸಾವು ಅಂದ್ರೇನು? ಹುಟ್ಟಿನ ಕೊನೆಯ ದಿನಾಂಕ. ಏನ್ ಸಮಾಜು? ಹುಟ್ಟು ಅಂದ್ರೆ ಸಾವಿನ ಮೊದಲನೇ ದಿನಾಂಕ, ಸಾವಂದ್ರೆ ಹುಟ್ಟಿದ ಕೊನೆಯ ದಿನಾಂಕ ಅಷ್ಟೇ. ಮತ್ತೇನ್ ಬೇರೆ ಏನಾದ್ರು ಹೇಳ್ರಿ ನನಗೆ, ನೀವು ಒಟ್ಟು ಓದ್ದವರು. ಏನಿಲ್ಲೋ ಅದು. ಮುಂದೆ ಕಡೆಗೆ ನೀನು ಅಹೆ ಮಣ್ಣು, ನಾನೇ ವಸ್ತು. ಏನು ಹೇಳೋದಕ್ಕೇನಲ್ಲಪ್ಪ. ಕಡೆಗೆ ನೀನು ಅಹೆ ಮಣ್ಣು. ವಸ್ತು ಅಂದ್ರೆ ಯಾವುದು ಅಂದ್ರೆ ವಸತಿ ತಿ ಇತಿ ವಸ್ತು ಲಕ್ಷಣ. ಅನ್ನೋದಿಲ್ಲ. ಇವತ್ತೊಂದಿನ ವಸ್ತಿ ಮಾಡಿ ಹೋಗ್ರಿ ಅಂತಿದ್ರು ಗೊತ್ತಂದ್ ನಿಮಗಾಗ, ನಾವು ಸಣ್ಣವರಿದ್ದಾಗ. ಮಳಿ ಗಾಳಿ ಬಾಳ್ ಬಿಟ್ಟತ್ರಿ, ದಾರಿ ದೂರ ಆಕತಿ. ಇವತ್ತೊಂದಿನ ನಮ್ಮ ಮನ್ಯಾಗ ವಸ್ತಿ ಮಾಡೋರು. ವಸ್ತಿ ಇದರ ಅರ್ಥ ಅಸ್ಥಿ. ಅಸ್ಥಿ ಅಂತಂದ್ರೇನು? ಇರೋದು. ಅದೇ ಈಜ್ ಆಗ್ಯದ ಈಗ. ಇಂಗ್ಲಿಷ್ ನೋಡಿ ಈಜ್ ಅಂತಾರ ನೋಡಿ ಅದಕ್ಕೆ. ಅಸ್ಥಿ ಅಂತಂದ್ರೆ ಏನು ಅಂತಂದ್ರೆ ಇರುವುದು. ಹೌದಾ? ಅಂದ್ರೆ ನಾನು ವಸ್ತು, ನಾನು ತ್ರಿಕಾಲಾಭಾದಿತ ಚೈತನ್ಯ ರೂಪನು, ನಾನು ಕೇಡಿಗೆ ಹೊರಗಾದವನು. ಕೇಡು ನೀನು. ನೀನು ಬಾಲ್ಯದಂತೆ ಯೌವನ ಇಲ್ಲ, ಯೌವನದಂತೆ ನಿನ್ನ ಮುಪ್ಪಿಲ್ಲ, ಮುಪ್ಪಿನಂತೆ ನಿನ್ನ ರೋಗ ಇಲ್ಲ, ರೋಗನಂತೆ ನಿನ್ನ ಹೆಣ ಇಲ್ಲ, ನಿನ್ನ ಹೆಣ ಎತ್ತಿ ಕಟ್ಟಿಗೆಯಾಗ ಸುಟ್ಟಾಗ ನೀನಿಲ್ಲ. ನಾನು ತ್ರಿಕಾಲ. ಒಂದು ಅವಸ್ಥೆಯೊಳು ಇರ್ಪೆ ನೀನು, ಅಖಿಲಾವಸ್ಥೆಯ ಒಂದಿರುತಿಯ ನಾನು. ಹೌದು ಹೌದು. ಜಾಗ್ರದಲ್ಲಿ ವಿಶ್ವಜೀವನಾಗಿ ನೇತ್ರಾಧಿಕ ಯೋಗದಿಂದ ನಡೆಯುವ ಸರ್ವ ಕರ್ಮಗಳಿಗೆ ಸಾಕ್ಷಕನಾಗಿ ಇರುವ ಅವಸ್ಥೆಯೊಳಗ ಇದು ಜಾಗೃತ ಅವಸ್ಥೆ. ಜಾಗ್ರದಿಂದ ಬೇಸತ್ತು ಬಳಲಿ ಬೆಂಡಾಗಿ ಸುಷುಪ್ತಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಂಠಸ್ಥಾನದಲ್ಲಿ ಅರಣಿತ್ತರೆಯಲ್ಲಿ ಕಾಣುವ ಸ್ವಪ್ನಾವಸ್ಥೆಯಲ್ಲಿ ಈ ದೇಹ ನೀನಲ್ಲ. ನೀನಿಲ್ಲಿ ಮಧ್ಯ ಮಲ್ಕೊಂಡಿ ನಿನ್ನ ಸ್ವಪ್ನದಲ್ಲೇ ಕಾಶಿಯೊಳಗೆ ತಿರುಗಾಡ್ದಂಗ ಆಗುತ್ತೆ. ಎಲ್ಲಿ ಕಾಶಿ, ಎಲ್ಲಿ ಕೊಡ್ತೀನಿ? ಒಂದು ಅವಸ್ಥೆಯೊಳಗೆ ನೀನು ಅಖಿಳವಸ್ಥೆಯಲ್ಲಿ ಆಣು. ಅಂಥ ರೂಪನಾಗಿ ಒಂದು ಸಮಯದಲ್ಲಿ ಇದ್ದು ಇನ್ನೊಂದು ಸಮಯದಲ್ಲಿ ಇಲ್ಲ ಅಂತಂದ್ರೆ ಕೊಪ್ಪಳ ಪೋಲ್ ಬಹಳ ಚಂದ ಹೇಳ್ತಾರೆ ಇದಂತ ಮಾತು.
ಅವ್ರು ಹೆಂಗಂತಾರಂದ್ರೆ ಜೀವನ ಅಂದ್ರೆ ಎರಡು ಇಲ್ಲಗಳ ನಡುವಿನ ಇರುವಿಕೆ. ಅಪ್ಪವ್ರ ಭಾಷೆ ಇದು, ನನಗೆ ಅವ್ರಂಗ್ ಚಂದಂಗೆ ಹೇಳಕ್ ಬರೋದಿಲ್ಲ. ಅವ್ರೇನಂತಾರೆ, ತಾಯಿಯ ಗರ್ಭದಲ್ಲಿ ಹುಟ್ಟುವಕ್ಕಿಂತ ಮೊದಲೂ ಇಲ್ಲ, ಕೊನೆಗೆ ಕೆಟ್ಟಿಗೆಯಲ್ಲಿ ಸುಟ್ಟು ಹಚ್ಚಿದ್ದನು ಇಲ್ಲ. ಅಂದ್ರೆ ನಿನ್ನ ಮೊದಲ ಮತ್ತು ನಿನ್ನ ಕೊನೆಯ ಶಬ್ದಗಳ ಹೆಸರೇನೂ ಇಲ್ಲ. ಎರಡು ಇಲ್ಲಗಳ ನಡುವಿನ ಇರುವಿಕೆ ಹೆಂಗ್ ಶಾಶ್ವತ ಹೆಂಗಿರ್ತದೆ ಹೇಳ್ರಿ? ಎರಡು ಇಲ್ಲಗಳ ನಡುವಿನ ಇರುವಿಕೆ ನೀನು ಅಪಾರ ಭಾಷೆಯೊಳಗಿದೆ. ಅಂದ್ರೆ ಒಂದು ಅವಸ್ಥೆಯೊಳಗೆ ನೀನು ಕಂಡು ಒಂದು ಅವಸ್ಥೆಯಲ್ಲಿ ನೀನೇ ಇಲ್ಲ. ಆದ್ರೆ ಜಾಗ್ರವನ್ನು ಅರಿಯುವ ನಾನು, ಸ್ವಪ್ನವನ್ನು ಅರಿಯುವ ನಾನು, ಸುಷುಪ್ತಿಯನ್ನು ಅರಿಯುವ ನಾನು, ತೂರ್ಯವನ್ನು ಅರಿಯುವ ನಾನು, ತೂರ್ಯಘಾ ಸ್ಥಿತಿಯನ್ನು ಅರಿಯುವ ನಾನು. ಆ ನಾನು ಅನ್ನುವುದು ಶಾಶ್ವತ. ನಾನುವಿನ ಮುಂದೆ ತೋರುವಂತ ಇನ್ನು ನಿನ್ನ ನಾಮಪದಗಳು ಅಶಾಶ್ವತ. ನಾಮಪದಗಳು ಏನಿರ್ತಾವಲ್ಲ ಅವಕ್ಕೆ ಏನ್ ಅನ್ಬೇಕಪ್ಪ? ಅವಕ್ಕ ಅಶಾಶ್ವತಗಳು. ಮೂರು ಅವಸ್ಥೆಗಳು. ಓದು. ಭೂತ ವಿಕೃತಿ ಅಂದವೆನಿಪ ನೀನು, ನಿರ್ವಿಕೃತಿ ಆನು. ನೋಡು ನೋಡು ತಮ್ಮ, ನೋಡು ತಮ್ಮ, ಕಿಟ್ಕ್ಯಾನ ಗೊಬ್ಬ ಮಳೆಗಾಲಕ್ಕೆ ಕಳಿತಪ್ಪ. ಊರ ಮುನ್ಸಿಪಾಲ್ಟಂದೆಲ್ಲ ಗೊಬ್ಬರ ಅದು. ಮಳೆ ಆಗಿ ಕೊಳತು ಕಳಿತು ಅದಕ್ಕೊಂದು ಹದ ಬಂತು. ಅದನ್ನು ಓದ ತೋಟಿಗ ತನ್ನ ಚೆಂಡು ಹೂವಿನ ತೋಟಕ್ಕೆ ಹಾಕಿದ. ಆ ಚೆಂಡು ಹೂವಿನ ಅಗಿ ಆ ಗೊಬ್ಬರ ಸಿಕ್ಕ ಕೂಡಲೇ ಶಟದ ನಿಂತಿತ್ತು. ಶಟದ ನಿಂತು ಆ ಗೊಬ್ಬರದೊಳಗಿನ ಅಣುಗಳು ಅವ ಗಿಡದ ಮೂಲಕ ಹಾಗ ಹೂವಾಗಿ ಹೊರಗೆ ಬಂದು, ಏನು ಹೂವದು? ಅದು ಏನು ಅಂತಂದ್ರೆ ಆ ಕೇಶೇಶ್ವಪ್ಪನವ್ರು ವಾರ ನೆನೆಸ್ಬೇಕಂತವನ್ನೆಲ್ಲ ಎಲ್ಲರೂ ನೆನೆಸ್ಬೇಕಪ್ಪ ನೀವು. ಅದು ಹೂವೆಂದು ಉಪ್ಪಿನಿಲ್ಲನೂ ಬೇಡ ಅಂತ ಬರ್ದಾರ ಅವರು. ನೀನು ಗಬ್ಬು ನಾರುವ ಮುನ್ನ ತಬ್ಬಿಕೊಳ್ಳಲು ಮುದ್ದು ರಾಮ ಅಂತ ಬರ್ದಾರ ಅವರು. ಒಂದು ದಿನ ಗೊಬ್ಬರ ಆದಂತದ್ದು ಏನಾತಿಂದ ಹೂ ಆತು, ಹೌದಿಲ್ಲ? ಹೂವೇ ಬೀಜ ಆತು, ಬೀಜವೇ ಸಂತಾನೋತ್ಪತ್ತಿ ಆತು. ಪ್ರತಿ ಕ್ಷಣದಲ್ಲಿಯೂ ವಿಕಾರ ಗುಣವನ್ನು ಹೊಂದಿ ನೀನು ವಿಕೃತಿ. ಭೂತ ವಿಕೃತಿ. ಭೂತ ಅಂತಂದ್ರೇನು? ಪಂಚಭೂತಗಳು. ಹೌದಿಲ್ಲ? ಹಾಲು ಮೊಸರಾದಂತೆ, ಮೊಸರೇ ಬೆಣ್ಣೆಯಾದಂತೆ ಇದು ಪ್ರತಿ ಕ್ಷಣವೂ ವಿಕಾರ. ಏನ್ಪಾ ನೀನು ಮಾಡಿದಿತ್ತಂತ ಅನ್ನ ನೀ ಕೆಡಿಸಿದ್ರೆ ಕೆಡ್ತಂತ ಏನಿಲ್ಲ. ನೀ ಅದೇ ಕುಕ್ಕರ್ದಾಗ ಅಲ್ಲೇ ಬಿಡ್ತಮ್ಮ, ಅಲ್ಲೇ ಹುಳ ಬೀಳ್ತದಕ್ಕ. ಬೇಡ ಮಾಡಿ ನೋಡ್ರಲ್ಲ. ನಾ ಸುಳ್ಳು ಹೇಳ್ತಾನೇನೋ ಒಂದ್ಸಲ. ಇಲ್ರಿ ಅಪ್ಪಗಳ ನೀವು ಹೇಳಿದ್ದು ಸುಳ್ಳು ಅಂತ ಹೇಳಿ ಮರ್ದಿನ ಜಗಳಾರ ತೆಗೀರಿ ನನ್ ಕೂಡ. ಒಂದು ಅರ್ಪಣಕ್ಕಿ ಅನ್ನ ಮಾಡ್ರಿ, ಚಲೋ ಅಕ್ಕಿ, ನಿಮಗ್ ಬಾಳ ಪ್ರೀತಿವು. ಅದಕ್ ಮ್ಯಾಲ ತುಪ್ಪ ಏನೇನು ಹಾಕ್ತಾವೆಲ್ಲ ಹಾಕ್ರವನ್ನ ಹಾಕಿ ಉಣದಾಡ್ರಿ, ಇಟ್ಟು ಬಿಡ್ರಿ ಎಲ್ಲಾರ ಒಂದ್ ಕಡೆ. 2 ದಿನಕ್ಕೆ ಆ ಕುಕ್ಕರ್ದ ಮ್ಯಾಗಿನ ಬಾಕ್ಸ್ ತೆಗೀರಿ. ಘಮ ಘಮ ಅಂತತಾನ. ಮತ್ತೆ ಯಾಕೆ ತಾರಕತ್ತದು? ಭೂತ ವಿಕೃತಿಯೋ ಅದು. ಅದು ಒಮ್ಮೆ ಸುಗಂಧದಂತೆಯೋ ಒಮ್ಮೆ ದುರ್ಗಂಧದಂತೆಯೋ ತೋರಿ ನಾರಿ ಸೋರಿ ಕೆಡುವ ಸಕಲ ವಸ್ತುಗಳು ಅದರಲ್ಲಿ ಕೂಡ್ಯಾವ. ಅಗ್ನಿ ಕೆಡ್ತದೆ, ನೀರು ಕೆಡ್ತದೆ, ವಾಯು ಕೆಡ್ತದೆ, ಪೃಥ್ವಿ ಕೆಡ್ತದೆ. ಕೆಡುವುದೇ ಅದರ ಗುಣ. ಆ ಭೂತ ವಿಕೃತಿಯಿಂದ ಕೂಡಿದ ದೇಹವೇ ನೀನು ಕೆಡುವೆ. ನಾನು 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 ನಿರ್ವಿಕಾರಿ. ನನಗೆ ವಿಕಾರ ನನಗಿಲ್ಲ. ಹೌದಿಲ್ಲ? ಕುಂದು ಹೆಚ್ಚು ನೀನು ಸಮವು ಆನು. ಏನು ಹೇಳಿದ ಇದನ್ನ? ಒಂದ್ ಕೆಲಸ ಮಾಡ್ರಿ, ನಾ ಹೇಳಿದ್ದು ಒಂದು ಕೆಲಸ ಮಾಡ್ರಿ. ಅಲ್ಲೇ ನಿಮ್ಮ SSLC ಹುಡುಗರದಾವಲ್ಲ, ಚಿತ್ತೂರ್ದೊಂದು 10 ಒಂದು ಬಣಿಯನ್ನ ಅವ್ರಿಗೆ ಗೊತ್ತಿಲ್ಲ ಅಂತ ಮಡಿಚಿ ಒಳಗೆ ಇಟ್ಬಿಡ್ರಿ. ಅವ ಮುಂದಿನ PUC ವಾದ್ಯದಿಂದ ಅವು ಬರಂಗಿಲ್ಲ. ಅವು 22 ನಂಬರ್ ಇದ್ದು 24 ಆಕತಿ, 24 ಆದ್ದು 26 ಆಕತಿ, ಕಡೆಗೆ 32, 42, 58 ಆಗಿ ನಿಂದಿರ್ತತೆ ಅವು. ಹೌದಲ್ಲ? ನೋಡು.
ಅಲ್ಲಿಗೆ ನಿಂತೆ ಅದ್ರ ದಾಟಿ ಅರಿವಿಲ್ಲ. ಅದನ್ನ ದಾಟಿದ್ದು ಕೇಳಕ್ ಹೋದೆಪ್ಪ ಅಂದ್ರೆ ತಮ್ಮ ಹೊತ್ಕೊಂಡ್ಬಿಡ್ನಿ ಹಂಗ ಅಂತಾರ ಅವ್ರು. ಹೊಲ್ತದ್ದು ಯಾವೆಲ್ಲ ಪಾತ್ರ. ಹೌದಿಲ್ಲ? ಮುಂದೆ ಒಂದ್ ದಿವ್ಸ ಅವಿಗೆ ಹೆಂಡತಿ ಬಂದ್ಲು, 3 ಮಕ್ಕಳದು, ನಡ ಹಿಡಿತಿ, ಎದಿ ಎಳಕ ಕಟ್ಟಿ, ಮೆಲ್ಕ ಸೊರಗ ಕಟ್ಟಿದ, ಶುಗರ್ ಹೆಚ್ಚಾತು, BP ಶುರುವಾತು, ಮೆಲ್ಲಕ ಕುಂಡಿ ಕರಗಿದು. ಒಂದಿನ ಬೆಡ್ಶೀಟ್ ಮೇಲೆ ಮಾಡ್ಕೊಂಡಿದ್ದ, ಬಳ್ಳಾರಿ ನೋಡಕ್ ಹೋಗ್ ಈ ಪ್ಯಾಂಟ ಬಣಿಯನ್ನ ಒಯ್ಯವನು. ಇವು ಮತ್ತೆ ಬರ್ತಾವ ನೋಡಿ ಈಗ ಅವಾಗ. ಹೌದಿಲ್ಲ? ಮಾಡಿ ನೋಡ್ರಿ ಹೇಳಿದ್ದೀನಿ ನಾನು. ನಡು ಉಬ್ಬಿದ ವಿವರ್ಧತೆ ಅಂತಾರೆ ಅದಕ್ಕೆ. ಏನಂತಾರೆ ಅದಕ್ಕೆ? ವಿವರ್ಧತೆ. ಹೌದಿಲ್ಲ? ಅಪರಿಣೀಯತೆ, ಪಕ್ಷೀಯತೆ, ವಿನಶ್ಯತೆ. ಕುಂದು ನೀನು ಕುಂದು ಅಂದ್ರೆ ಹೆಚ್ಚು ಕಡಿಮೆ ಆಗುದು. ಕುಂದು ಅಂದ್ರೆ ಏನು? ಅಪಾತ್ಮದು. ಕುಂದು ಅಂದ್ರೆ ಏನು? ರೋಗಕ್ಕೆ ಬೀಳುದು. ಕುಂದು ಅಂದ್ರೆ ಏನು? ಸ್ವರ್ಗುದು. ಹೌದಿಲ್ಲ? ಮುಂದೆ 6 ವಿಕಾರದ ಬಾಧೆ ಪಡುತ್ತಿಹೆ ನೀನು, ಬೇರೆ ನೋಡವಕ್ಕೆ ನಾನು. ಏನ್ ಮತ್ತೆ ಒಳ್ಳೆಯ ಅವನು ಹೇಳ್ಬೇಕಲ್ಲ ನಾನು. ಹೌದಿಲ್ಲ? ತಾಯಿ ಗರ್ಭದಲ್ಲಿ ಬಹಳ ಚಂದ ಬರ್ದಾರ, ಅಪಗಳು ಬಹಳ ಚಂದ ಬರ್ದಾರ. ತಾಯಿ ಗರ್ಭದೊಳಗೆ ಮೊಗವಿಡದ ಮುನ್ನ ತಂದೆಯ ಸೊಕ್ಕು ಏರಿತ್ತು. ತಂದೆ ಉಂಡಂಥ ಅನ್ನ ವೀರ್ಯವಾಗಿ ಬದಲಾಗಿತ್ತು. ತಾಯಿಯ ಗರ್ಭವನ್ನು ಸೇರ್ಲಿಕ್ಕೆ ತೌಕ ಪಡುತ್ತಿತ್ತು. ಆ ಪಡುವಾಗ ಅದರ ಯಾತನೆ ಹೆಂಗಿತ್ತು ಅಂದ್ರೆ ನಿಜಗೊಂಡ್ರು ಬರದಾರ ಅದನ್ನ. ಮಾತಿ ಉದರದೋಳು ಮೊಗವಿಡದ ಮುನ್ನ ಹಸು ಅಳಿವ ಪೂತಿ ಗಂಧದ ಹೇಳು. ಎಷ್ಟು ಕಷ್ಟಕ್ಕಿರ್ಬೇಕು. ಮ್ಯಾಲ ಉಂಡಂತಾಗ ಕೆಂಪನ ಖಾರ, ಗಾಂಧಿ ಎಣ್ಣೆ, ಬಿಸಿ ರೊಟ್ಟಿ ಹಾಕೊಂಡು ಬಡದ್ಲು. ಆ ಕಾರಿನ ತುತ್ತು ಹೋಗಿ ಕೂಸಿನ ಮೇಲೆ ಬಿತ್ತು. ಒಳೆ ಹಿತಾಕತನ್ ಅಲ್ಲಿ ಕಣ್ ತೆಗೆದ್ರ ಮೂತ್ರದ ಮಡಿವಿನೊಳಗೆ ಮುಳುಗಿನಿ. ಆ ಮೂತ್ರ ಉಪ್ಪಿನ ನಾರ ಅದು ಕಣ್ಣಿ ಹತ್ತಿ ಕಣ್ಣು ಉರ್ತಾವಂತೇಳಿ ಮುಚ್ಚಿದ ಕಣ್ಣ ತೆಗಿಯಾಕ ಬರವಲ್ದು. ಉಸುಲ ತಗೋಬೇಕಂತನೂ ಮೂಗಿನ್ಯಾಗ ಮೂತ್ರ ಏರ್ಯಾವ. ಬಾಯಿ ತೆಗಿಬೇಕಂದ್ರ ಮಲದ ಭಾಂಡಕ್ಕೆ ಮುಣಿಗೇತಿ. ಸರದಾಡ್ಬೇಕಂದ್ರ ಜಾಗಿಲ್ಲ. ಸ್ವಲ್ಪ ತಾಯಿ ಗರ್ಭಗಳು ಒಂದಿಟ್ಟು ವಿಚಾರ ಮಾಡ್ಕೊಂಡು ನೋಡ್ರಿ ಹೆಂಗೈತಿ. ಮೊದಲು ಪೇನಾಕಾರವಾಗಿ ನಿಂತಿ ಕೂಸಾಕಾರವಾಗಿ ಬೆಳೆಸಿ ತಲೆಗೂದಲು ಮೂಗು ಮಲೆಗಳು ಮೂಡಿದು ಇಕ್ಕತ್ತಾದ ಜಾಗ ಕಾಲು ಜೋಮ್ ಹಿಡ್ದಾವ. ಕಾಲು ಜೋಮ್ ಹಿಡಿದು 7ರಾಗ ಬಸರಾಗ ಅಡ್ಡಾಡಕತ್ತಾಳೆ. ಸರದಾಡ್ಬೇಕಂತ ಅಗಳಾಡಿದ್ರ ಕೂಸು ಉಲ್ಕಾಕತ್ತೈತೆ ಅಂತ ಆನಂದ ಪಡಕತ್ತಾಳೆ ಆಕೆಯ ಆನಂದ. ನನಗ ಒದ್ದಾಟ ನೋಡ್ರಿ, ಅನುಭವಿಸಿ ನೋಡ್ರಿ. ಅದೇನ್ ಸುಡುಗಾಡು ಉಲಕ್ತತಿ, ಒದ್ದಾಡಕತ್ತೈತಿ. BP ಹೆಚ್ಚಾಗೈತಿ. ಅಲ್ಲಿ ಒಳಗಡೆ ಒಂದು ಸೌನ ಡ್ಯಾಮಿನಾಗ ಬಡದನ್ನು ಸಪ್ಪಲಾಗತೈತಿ. ಘಾತನಿಗೆ ಪಡೆದು ಕೆಡುಪುವ ಸೂಟಿ ವಾಯವನು, ಯಾತನೆಯ ನಡುಗಡಲ ಜನಿಪ ಜನನವನು, 6 ತರ ಹರಿಸಬಹುದಡಿಗಡಿಗೆ ತೋರುವ ಅತಿ ಗೌರ ಸಂಸಾರದನು ತಾಪ ಸಂತತಿ. ಹೆಂಗಪ್ಪ ಇದನ್ನ 6 ತರ ಹರಿಸಬಹುದು? ಯಾರೋ ಬಿಡಿ ಅವ್ರನ್ನ ನೋಡ್. 6 ವಿಕಾರಗಳಿಂದ ಬಾಧೆ ಹೊಂದುವವನು ನೀನು. ನಿನ್ನೊಳಗೆ ಆಶ್ರಯವಿದ್ದರೂ ಕೂಡ ಸ್ಫಟಿಕ ಮಣಿ ನ್ಯಾಯದಂತೆ. ಹೌದ್ರಿ? ಈಗ ಒಂದು ಕೆಂಪು ದಾಸವಾಳದ ಮಗ್ಗಲ್ದ ಒಂದು ಸ್ಫಟಿಕ ಇರ್ತದೆ. ಸ್ಫಟಿಕ ಕೆಂಪಾಗಿ ಕಂಡು ಕೆಂಪೈತನ? ಇಲ್ಲ. ಸ್ಫಟಿಕದ ಬಣ್ಣದ ಏನಾದ್ರು ಕೆಂಪಾಗೈತನ? ಇಲ್ಲ. ಅದು ಹೇಗೋ ಹಾಗೆ ನಿನ್ನ ಚೈತನ್ಯದ ಆಶೀರ್ವಾದ ಸದ್ರೂಪವನ್ನು ನಿನಗೆ ಕೊಟ್ಟರು ಕೂಡ ಆ ವಿಕಾರದ ನೋವು ನನಗಿಲ್ಲ. ನೋಡ್ರಿ ಒಂದ್ ಸ್ವಲ್ಪ ಅವನ್ನ ನೋಡ್ರಿ. ನಿರಯದೋ ಕುಳಿಯ ನಾಡುವ ಪರಿಯ ಬಾಲ್ಯವನ್ನು ಹುಟ್ಟಿ ಹೊರಗೆ ಬಂದೆ. ತೊಟ್ಟಲ್ದಾಗ ಹಾಕಿ ಈಗ ನಮ್ಮ ಅಲ್ಪ ಕಬ್ಬು ಕಡೆ ಹಾಕ್ತಾರೆ. ಅವರು ಹರಿದಾರ. ಅವರು ಒಂದು ಕೂಸಿನ ತಗೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಾವಲ್ಯಾಗ ಕಬ್ಬಿನ ರೌದಿ ಹಾಕಿ, ಅಲ್ಲೇ ಒಂದು ಕಬ್ಬಿನ ರೌದ್ಯಾಗ ಒಂದು ಕೂಸಿ ಅರಿಬಿ ಹಾಕಿ ಕಬ್ಬು ಕಡೆಯಕ್ಕೆ ಹೋಗ್ತಾರ ಅವ್ರು.
ಆ ಕೂಸ ಅಲ್ಲೇ ಹೇತದ, ಅದ್ರಾಗ ಉಚ್ಚಿ ಹೋದದ. ಅದಕ್ಕೆ ಏನೋ ಇರಿಟೇಷನ್ ಅದ್ರಗತ್ತೆ ಕೈಲಿ ಅದನ್ನ ತಾಣ ಹಿಚ್ಕೆದ. ಹಿಚಿಕೆ ಮಾರಿ ತುಂಬಾ ಹಚ್ಚಿಕೊಂಡೆ. ಚಂದ ಆಗೈತನ? ಇಲ್ಲ. ನಿರಯದೋ ಕುಳಿಯ ನಾಡುವ ಪರಿಯ ಬಾಲ್ಯವನು, ದುರುಳತೆಯೊಳು ಏನ ನರಿಯದ ಶಿಶುತ್ವವನು, ಮರುಳುಗೊಳಿಸುವ ಕಂಟುವಿನ ಕಾಟ. ಇವು ಎಲ್ಲವೂ ವಿಕಾರದಿಂದ ಉಂಟಾಗುವ ಸಹಜತೆಗಳಿವು. ತಾಯಿಯ ಹೊಟ್ಟಾಗ ಅಷ್ಟು ಒದ್ದಾಡಿದೆ, ಹೊರಗೆ ಬಂದಿಂದ ಉಚ್ಚಿ ಹೇಳ ಕಲಿಸಿ ಹಣಿಗಚ್ಚಿಕೊಂಡೆ. ಹಾಗೆ ಶೈಶವ ಅಭ್ಯಸ್ತಕ್ಕೆ ಬಂದೆ. ಊರ ಮುಂದಿನ ಹಾಳ ಹುಡಿಯಾಗ ಅಡ್ಡಾಡಿ ಉಸುಕು ತೆಗೆದು ತೆರಿ ಮೇಲೆ ಹಾಕೊಂಡೆ. ಹಾಗ ಪ್ರಾಯ ಬಂತು, ಕಾಮಿನಿಯರ ಕದನ ಕೇಳಿದೆ. ಶರೀರಾಗ ಮುಪ್ಪು ಬಂತು, ಇಂದ್ರಿಯಗಳ ಗಲಿತಾತು, ಕಿವಿ ಕೇಳದಂಗಾತು, ಕಣ್ಣು ಕಾಣದಂಗಾತು. ನಾ ಕಟ್ಟಿದ ಮನೆಯಾಗ ನಾನಾ ಜಾರಿ ಬಿದ್ದೆ. ಕರ್ಗ ಹೆಂಡತಿ ಬರುವಲ್ಲಿ ಕೂಗಿದ್ರ ಮಕ್ಕಳು ಕೇಳೋಳ್ರು. ಹಾ ಕಷ್ಟಂ ಜೀರ್ಣ ವಯಸ್ಸ ಪುತ್ರೋ ಅತಿ ಅಮಿತ್ರಾಯತೆ ಭರ್ತೃ. ಏನು ಹೇಳಿ ನನ್ನ ಆ 6 ವಿಕಾರದ ಬಾಧೆಯನ್ನು. ಬೇರೆ ಬೇರಿನ್ನು ಮೈದೂರಿ ಕಾಡುವ ಬಾಧೆ 100 ಸಾವಿರ ಕೋಟಿ ಉಂಟೋ ಶಂಕರ. ನೀರಲರಿಯದವ ನನಗೆ ನೀನೇ ತೊಲಗಿಸಿ ಸುಖದ ಸೂರ್ಯಗೊಡೋ ಗುರು ಶಂಭುಲಿಂಗ. ಏನು ಒಂದು ಬಾಧೆ ಅಂತ ಹೇಳ್ಯ, 2 ಬಾಧೆ ಅಂತ ಹೇಳ್ಯ, ನನಗಾದದ್ದು ನಿನಗಾಗೈತೆ ಅಂತ ಹೇಳ್ಯ, ನಿನಗಾದದ್ದು ಇನ್ನೊಬ್ಬರಿಗಾಗೈತೆ ಅಂತ ಹೇಳ್ಯ, ಏನು ಮದುವೆಗೆ ಹೋಗ್ಕಂತ ಹೇಳ್ಯ, ಏನು ಮಸನಕ್ಕೆ ಹೋಗ್ಕಂತ ಹೇಳ್ಯ, ಏನೇ ಹೇಳ ನಾನು ಇದನ್ನ. ಬಾಧೆ ಪಡುವ ದೇಹವೇ ನೀನು, ನಾನು ನಿರ್ದೇಹಿ ನಾನು. ಮುಂದೆ ದೃಶ್ಯವಾಗಿ ತೋರುವೆ ನೀನು, ಅಲ್ಲಿ ನಾನು ದೃಕ್ಕು. ದೃಕ್ಕು ನಾನು, ಹೌದಿಲ್ಲ? ದೃಶ್ಯ ಅಂದ್ರೇನು? ಯಾವುದು ನಿನ್ನ ದೃಷ್ಟಿಗೆ ಗೋಚರಕತೋ ಅದು ದೃಶ್ಯ. ಯಾವುದು ನಿನ್ನ ಸ್ಪರ್ಶಕ್ಕೆ ಅವಗಾಹನೆ ಆಕತೋ ಅದು ದೃಶ್ಯ. ಯಾವುದು ನಿನ್ನ ಶಬ್ದಕ್ಕೆ ವಿಕಾರ ಆಗೇತೋ ಅದು ದೃಶ್ಯ. ಯಾವುದು ನಿನ್ನ ವಾಸನೆಗೆ ಈಡಾಗೇತೋ ಅದು ದೃಶ್ಯ. ಸಕಲ ದೃಶ್ಯಗಳನ್ನು ಅರಿಯುವ ದೃಕ್ ನಾನು. ದೃಶ್ ವಿವೇಕ ಶಂಕರ ಭಗವತ್ಪಾದರದೊಂದು ಮುಖ್ಯ ಗ್ರಂಥವೇ ಅದ. ದೃಶ್ ವಿವೇಕ ನೈಷ್ಕರ್ಮ ಸಿದ್ಧಿಯಲ್ಲಿ ಒಂದು ಭಾಗ ಇದು. ಇದನ್ನ ಮುಗಿಸ್ಕೊಂಡು ಅದನ್ನ ಹೇಳಿಸ್ಕೊತೀರಿ ನೋಡ್ರಿ. ದೃಶ್ ವಿವೇಕ ಯಾವ ಗ್ರಂಥ ಯಾವ್ದಪ್ಪ? ನೈಷ್ಕರ್ಮ ಸಿದ್ಧಿ. ನೈಷ್ಕರ್ಮ ಸಿದ್ಧಿ. ಆ ನೈಷ್ಕರ್ಮ ಸಿದ್ಧಿಯನ್ನ ತಗೊಂಡು ದೃಶ್ ವಿವೇಕ ಅನ್ನೋ ಒಂದು ಹೇಳಿಸ್ಕೊಂಡು ನೋಡ್ರಿ. ನಾ ಇನ್ನ ಕತೆ ದೃಶ್ಯ ನೀನು, ದೃಗ್ ನಾನು. ಬೇಕಾದಷ್ಟು ಸಲ ಕಬಡ್ಡಿ ಗ್ರೌಂಡಿನ ದೃಷ್ಟಾಂತ ಹೇಳಿನಲ್ಲ. ಆಟಗಾರರ ಆಡಿ ಹೋಗ್ತಾರೆ, ಆದ್ರ ಗ್ರೌಂಡ್ ಮಾತ್ರ ಅಲ್ಲೇ. ಇಲ್ಲಿ ದೇಹಾದಿಗಳು ಬರ್ತಾವ. ದೇಹಾದಿಗಳು ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ಛತ್ರ ನ ಮುಚ್ಚತಿ ವಾಸಾಂಸಿ ಜೀರ್ಣಾಣಿ. ಮತ್ತೆ ಎಲ್ಲಿ ಹೇಳವ್ರಪ್ಪ ಇವನ್ನೆಲ್ಲ ನೀವು? ಅಂದ್ರೆ ದೃಶ್ಯ ನೀನು, ದೃಕ್ ನಾನು. ಮುಂದೆ ರುಜೆಗಳ ಹೇರು ವಿಚಾರಿಸಿ ನೀನು ಸೌಖ್ಯವಾನು. ಒಲ್ಲೆಪ್ಪ, ನಾ ಇದನ್ನ ಹೇಳಕ್ಕ ನಾನು ಒಲ್ಲೆ. ರುಜೆಗಳ ಹೇರು ಒಳ್ಳೆ ಅನಿಸ್ತದನ್ರಿ, ಸಾಕು ಅನಿಸ್ತದಲ್ಲ. ಒಳ್ಳೆಪ್ಪ, ನಾವೇನೋ ಊಟ ಮಾಡಿಲ್ಲ, ಒಳ್ಳೆ ಹೆಚ್ಚಪ್ಪ ನಮಗೆ. ಏನಂತ ಹೇಳಿ ಏನಂತ ಹೇಳಿ ರುಜೆಗಳ ಹೇರು. ಹೇರು ಅಂದ್ರೆ ಈ ಬಂಡ್ಯಾಗ ತುಂಬಿರ್ತಾರಲ್ಲ, ಅಂತ ರೋಗದ ಬಂಡಿ ದೇಹ. ಏನು ಎಡಗಾಲ ಹೊರತಂತ ಹೇಳೋ, ಬಲಗಾಲ ಹೊರತಂತ ಹೇಳೋ, ಮುಪ್ಪಿನ ಕಾಲದಲ್ಲಿ ಆಗುವ ಆ ನೋವಿನ ಬಾಧೆಯನ್ನು ಎಷ್ಟಂತ ಹೇಳಿ, ಎಷ್ಟಂತ ಹೇಳಿ. ಆದ್ರೆ ನಾನು ಮಾತ್ರ ಆನಂದ ರೂಪ. ಯಾಕೆ? ಸೌಖ್ಯ ನಾನು, ಆನಂದ ನೀನು. ಏನಾದ್ರೂ ಇದ್ರೆ ಭೂತ ವಿಕಾರವನ್ನು ಹೊಂದಿದ ದೇಹಕ್ಕೆ ಇದ್ದಿತ್ತಲ್ಲದೆ ನಿರ್ದೇಹಿಯಾದ ನನಗಿದೆನಾ?
ಇಲ್ಲಪ್ಪ. ಇಲ್ಲ. ಹಾಗೆ ಏಯಬಹುದು ನೀನು ಕೇಳು ನಾನು ಉಪಾದೇಯಾತ್ಮಕನು. ಉಪಾದಾನ ಕಾರಣ ಅಂತ ಆಗಲೇ ಹೇಳಿದ್ದೇನೆ. ಹೇಳಬಹುದು ನೀನು. ಹೇ ಅಂತಂದ್ರೇನು? ಹೇ ಅಂತಂದ್ರೇನು? ಯಾವ್ದನ್ನ ಕಂಡ್ರೆ ನಿಮಗೆ ಹೇಸಿಗೆ ಬರ್ತದಲ್ಲ, ಆ ಹೇಸಿಗೆ ಬಂದದ್ದಕ್ಕೆ ಹೇ ಅಂತ ಕರುತ್ತಾರ ಅದಕ್ಕೆ. ಹೌದಿಲ್ಲ? ಯಾವ್ದು ವಿಚಾರ ಇದೆ, ಯಾವ್ದು ಕೆಡ್ತದ, ಯಾವ್ದು ನಾರ್ತದ, ಯಾವ್ದು ಸೋರ್ತದ, ಯಾವ್ದು ಬಾವ್ತದ, ಯಾವ್ದು ಒರಿತದ, ಹೌದಿಲ್ಲ? ಅದು ಹೇಯ, ಅದು ಹೇಯ. ಹೌದಿಲ್ಲ? ಮಲಮೂತ್ರದನು ವಿರ್ಧ ನೆಲೆಯೋಳು ನಿಲೆನೆಂಬೆ ಫಲವು ಪೇಯದ ತಾನ ಎನಿಸುವ ಅಂಗಗಳು ನೆಲಸಿ ವಿಷಯ ಸುಖವನು ಭೋಗಿಸುವೆನೆಂಬ ಸಲೆಮನ ಬೆಳೆಸುವುದನು ಬಿಡೋ ಮನುಜ. ಜೀವ ಸಂಬೋಧನೆ ಹೆಂಗ್ ಹೇಳ್ಯಾರ ನೋಡು. ಜಡದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ. ಈ ಪದನ ಅಲ್ಲೇ ಇರ್ತದು. ಜಡದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ ಹಿಡಿದು ಕನಸು ನಿದ್ರೆ ಒಳಗಿಲ್ಲವಾಗಿ ಕೊಡನಂತೆ ಬೇರೆನಿಸುವುದು ತಾನಲ್ಲವೀ ಒಡಲೆಂಬ ಸುವಿವೇಕ ವನು ಮಾಡು ಮನುಜ ಮನುಜ. ಹೌದಿಲ್ಲ? ಈ ಒಡಲು ನಮ್ಮಲ್ಲ ಅನ್ನುವಂಥ ಸುವಿವೇಕನ್ನು ಮಾಡ್ಬೇಕಲ್ಲ ನೀನು. ಮಿಥ್ಯ ಮಾಯೆ ನೀನು ಮಾಯಾರಹಿತ ಶಂಭುಲಿಂಗವಾನು. ಆತಲ್ಲಪ್ಪ. ಇಂತು ಕಾಯವೇ ನೀನು ಆರು ನಾನು ಅದಾರು. ನೀನಾರೋ ನಾನಾರೋ ಈ ಜಗಳ ಹತ್ತಿದ್ದಿಂದ ಈ ಭಾಳ ಚಿಕ್ಕ ಹಳ್ಯಾಗ ಇರ್ಬೇಕು ತಮ್ಮ. ಜಗಳ ತಂದೆಯ ಮಗ್ಗ ಪಾಲ ಮಣಿ ಪಾಲಾಗುವಾಗ ಜಗಳ ಹತ್ತಿರ್ತತಿ. ತಂದಿ ಮಗ ಓಣಿಗೆ ನಿಂತು ಬಡದಾಡ್ತಿರ್ತಾರ. ಆ ತಮ್ಮನಿ ತಮಗ್ ಗೊತ್ತಿರ್ಲಾರ ಹಿರಿಯರಾಗಿರ್ತಾರ. ಊರಾಗ ಹಿರಿಯರ ಯಾರಿರ್ತಾರ, ತಮ್ಮನಿ ತಮಗೆ ಗೊತ್ತಿರುದಿಲ್ಲ ಅವ್ರಿಗೆ. ಅವರು ಹಿರಿಯರಾಗಿ ನಿಂತಿರ್ತಾರ. ಅಂದ್ರೆ ಮೋಜು ನೋಡವ್ರ ಅವ್ರಿಬ್ಬರು ಹಚ್ಚಿ. ಒಬ್ಬ ಮಗನ ಕಡೆ ಹಾಕಾರ, ಒಬ್ರು ತಂದೆ ಕಡೆ ಹಾಕಾರ ಹಚ್ಚಿ ಜಗಳ ಹತ್ತಿರ್ತತಿ. ಅವ್ ಮಗ ಏನಂತಾನಂದ್ರೆ ಯಾಪಲೆ ನೀನು ಅಪ್ಪಲೇನೇ ನಿನ್ನ ಹಿಟ್ಟೇ ಇಲ್ಲ ಅಂತ ಅವ ಅಂತಾನ. ನೋಡ್ಬೇಕು ಕುದ್ರಣ್ಣ ಸುದ್ದಿ ಅದನ್ನ. ಏನ ನನ್ನ ಮಗನ ಅಲ್ಲಲೇನಿ, ನನ್ನ ಮಗನ ಅಲ್ಲಲೇ ಇವ್ ಅಂತ ಇವನ ಮೊದಲು ಬೇರೆ ಹಂಚಿದವ. ನಿಮ್ ಸೊಸಿ ಗಂಧ ಹರಿದ್ರೆ ಅಜ್ಜಾರ ಅಂತ ಬಂದು ಬೇಡೆ ಕೊಟ್ಟಿದ್ದ. ಈಗೇನ ಅನ್ನಕತ್ತಾನ, ಅವ್ ನನ್ನ ಮಗನ ಅಲ್ರಿ ಅವನವ. ನೀನಾರೋ ನಾನಾರೋ ಜ್ಞಾನಾನಂತರದಲ್ಲಿ ಎಲೆ ದೇಹವೇ ನೀನಾರ ಜ್ಞಾನ ಮಾಯೆ ನೀನು ನಿರ್ಮಾಯ ನಾನು. ಹೌದಿಲ್ಲ? ಈ ಮಾಯೆ ನೀನು ನಿರ್ಮಾಯ ನಾನು ಅಂತ ಹೇಳ್ಬೇಕಾದ್ರೆ ನನಗೆ ಶೂನ್ಯ ಸಂಪಾದನೆ ನೆನಪಕತಿ. ಅಲ್ಲಮ್ಮ ಪ್ರಭುವಿಗೂ ಮಾಯೆಗೂ ನಡುವ ಸಂವಾದ ಅದನ್ನ ನನಗೆ ಕುಣುಕುಣು ಹೇಳುವಂಗಕತೆ. ಮಕ್ಕಳೇ ಬರಿಸಿ ಮಾಯನ್ನ ಕುಣಿಸ್ತಾನವ ಇಲ್ಲೇ ಬಣಿಸಿ ಇದ್ರಾಗ ಬಣವಾಸ್ಯಾಗ. ಮದ್ದಳೆ ಮಾಯೆಗೆ ಜಗತ್ತು ಕುಣಿತು. ಆಡುತ್ತೈಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟಕವು. ಬಿಚ್ಕೊಂಡ್ರೆ ಬರ್ದಾರದನ್ನ ನೀವು ತೆಗೆದು ನೋಡ್ರಿ. ನೀವು ಬರೀ ಸಂಸಾರ ಮಾಡ್ತೀರಿ, ಮಾಯೆ ಕೈವಶ ಹಾಕೊಂತೀರಿ. ಮುಪ್ಪಾದ್ರೂ ಎತ್ತರಾಗಿಲ್ಲ. ಬರ್ದಾರ ನೋಡ್ರಲ್ಲೇ. ಆಡುತ್ತೈದಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿರೋ ಬಲ್ಲವರು ಈ ಸಂಸಾರ ನಾಟಕವು. ಮಗಳಾಗಿ ಬಂದ್ಲು, ಸೊಸೆಯಾಗಿ ನಿಂತ್ಲು, ಹೆಂಡತಿಯಾಗಿ ನಿಂತ್ಲು, ರಕ್ಕಸಿಯಾಗಿ ಹೋಗಿದ್ಲು, ಮಗನಾಗಿ ಹುಟ್ಟಿದ, ವೈರಿಯಾಗಿ ನಿಂತ. ಯಾವ ಪಾತ್ರ ಅಂತ ಹೇಳಿ?
ತಮ್ಮನಾಗಿ ಹುಟ್ಟಿದ ಕೊಡಲಿಯನ್ನೆತ್ತಿದ. ಯಾವ ಪಾತ್ರ ಅಂತ ಹೇಳಿ, ಯಾವ ಪಾತ್ರ ಅಂತ ಹೇಳಿ? ಇದು ಮಾಯೆಯ ಕೈವಾಡಿದು. ಮಾಯೆ ಜಗತ್ತು ಕುಣಿಸಿದ್ಲು. ಮಾಯೆಯ ಕುಣಿತಕ್ಕೆ ಕುಣದು ಹೋದ ಜಗತ್ತು. ಆದ್ರೆ ಮಾಯೆಯನ್ನು ಕುಣಿಸಿದವನು ಅಲ್ಲಮ್ಮ. ಹೇಳನ ಇನ್ನು ಅದನ್ನ ಶುರು ಮಾಡೋಣ. ನೋಡ್ರಿ ನೀವು ಎಷ್ಟು ಶ್ರೀಮಂತರಂದ್ರೆ ಜಗತ್ತಿನೊಳಗೆ ನಿಮ್ಮಂತ ಶ್ರೀಮಂತರೇ ಇಲ್ಲಪ್ಪ. ಏನ್ ಮಾಡಿದ್ರು? ನಿಮ್ಮ ಕಣ್ಣಿನೊಳಗ ಪರಿ ಬಂದವ, ಕಿವಿ ಓಪನ್ ಇಲ್ಲ. ಏನು ಸಾರಸ್ವತ ಭಾರತ ಇದು, ಏನು ಮಹಾಮಹಿಮರ ಕಥೆಯನ್ನು ಹೊಂದಿದಂತ ನಾಡಿದು. ಇಂಥ ನಾಡಿನೊಳಗ ಹುಟ್ಟಿ ಬಿದ್ದು ಹೋಗುವ ಈ ಸಂಸಾರದ ಮುದ್ದಿನಲ್ಲಿ ಮೋಹದಲ್ಲಿ ಜಿಲುಕಿ ಅಧ್ಯಯನಕ್ಕೆ ಹೊರತಾಗಿ ಗುರುಪಾದದಿಂದ ದೂರಾಗಿ ಒಂದು ತುತ್ತನ್ನಕ್ಕಾಗಿ ಒಂದಿಷ್ಟು 3 ಮಳದ ಬಟ್ಟೆಯಾಗಿ ಎಷ್ಟು ಕಷ್ಟ ಇದು. ಹೌದಲ್ಲ? ನಗಲಿ ಸತ್ಯಸಂಧರಾಗಿ ಜ್ಞಾನವಂತರಾಗಿ ಅದೃಢ ಪರೋಕ್ಷ ಬ್ರಹ್ಮಜ್ಞಾನದಿಂದ ದೃಢಾಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಬಂದು ನಿನ್ನ ಸ್ವದೇಹಕ್ಕೆ ನೀನೇ ಹೇಳಬೇಕು, ನೀನಾರೋ ನಾನಾರೋ. ಪ್ರವಚನ ಇಲ್ಲದನ್ನ ಪ್ರವಚನ ಮಾಡುವಂಗಿಲ್ಲ. ಮುಂಜಾನೆ ಎದ್ದ ಕೂಡಲೇ, ನಾಳೆ ಬೆಳಗ್ಗೆ ಎದ್ದ ಕೂಡಲೇ ಏನೋ ಬಹಳ ಹಸಿವಾಗಿತ್ತು, ಸಂಕಟಾಗತ್ತಿತ್ತು, ಅಡಿಗೆ ಆಗಿದ್ದಿಲ್ಲ, ಅಡಿಗೆ ಅವ್ರು ಬಂದಿದ್ದಿಲ್ಲಪ್ಪ. ಆಗ ಅನ್ಬೇಕು ಅದಕ್ಕೆ, ಎಲೆ ಬಟ್ಟೆ ನೀನು ಅವಾಗ ಅದು ಹೊಟ್ಟೆ ಅಂತ ಸುಮ್ಮನೆ ಹೋಟೆಲ್ಗೆ ನಡಿ ಹೊಟ್ಟೆ ನೀನಾರು ನಾನು ನಿನ್ನೆ ಅಪ್ಪ ಹೇಳ್ಯಾರ ಅಂತ ಅನ್ಬೇಕು. ಅದು ಕುಟ್ರ